ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವಿವೇಕ ಚೂಡಾವಣೆಯ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ರಮಾಮಣಿ ಹಾಗೂ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 70ನೇ ಶ್ಲೋಕವನ್ನು ಚಿಂತನೆ ಮಾಡ್ತಾ ಇದ್ವಿ. ಶೃಣುಷ್ವಾವಹಿತೋ ವಿದ್ವನ್ ಯನ್ಮಯಾ ಸಮುದೀರ್ಯತೆ ತದೇತತ್ ಶ್ರವಣಾತ್ ಸದ್ಯ ಭವಬಂಧಾತ್ ವಿಮೋಕ್ಷ್ಯಸೆ ಅಂತ. ಈ ಶ್ಲೋಕವನ್ನು ಹೇಳುವಾಗ ನನ್ನ ಕಡೆಯಿಂದ ಒಂದು ಸಣ್ಣ ತಪ್ಪಾಗಿತ್ತು, ಅಕ್ಷರದ ಸ್ಖಾಲಿತ್ಯದಿಂದಾಗಿ. ಪ್ರಾಯಶಃ ನನ್ನ ಬಾಯಿಂದ ಅಲ್ಲಿ ಅವಹಿತೋ ವಿದ್ವಾನ್ ಅಂತ ಓದಬೇಕಾದ ಸಮಯದಲ್ಲಿ ಸ್ಥಳದಲ್ಲಿ ನಾನು ಆವಹಿತೋ ಅಂತ ಹೇಳಿದ ನೆನಪು ನನಗೆ. ಆದರೆ ಕೊನೆಗೆ ಆ ಅಕ್ಷರ ಸ್ಖಾಲಿತ್ಯ ಆಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಪರಿಮಾರ್ಜನೆ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ತಪ್ಪು ಯಾರಿಂದಾದರೂ ಆದರೂ ತಪ್ಪೇನೆ. ಹಾಗಾಗಿ ಆ ತಪ್ಪಾದದ್ದಕ್ಕೆ ಕ್ಷಮೆ ಇರಲಿ. ಶೃಣುಷ್ವ ಅವಹಿತೋ ಭವ ಅಂತ ಆಗಬೇಕು. ಅಕಸ್ಮಾತ್ತಾಗಿ ನನ್ನ ಹಾಗೆ ಯಾರಿಗಾದರೂ ಪುಸ್ತಕದ ಅಕ್ಷರ ಸ್ಖಾಲಿತ್ಯದಿಂದಾಗಿ ಆದದ್ದಿದ್ದರೆ ಅದನ್ನು ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಏಕೆಂದರೆ ಅಧ್ಯಯನ ಯಾವಾಗಲೂ ಸ್ವಚ್ಛವಾಗಿರಬೇಕೇ ಅಷ್ಟೇ ಹೊರತು ಅಲ್ಲಿ ಯಾವುದೇ ಕಶ್ಮಲತೆ ಅಥವಾ ದೋಷ ಸೇರಬಾರದು. ಆ ಹಿನ್ನೆಲೆಯಲ್ಲಿ ಹೇಳ್ತಿದ್ದೇನೆ. ಅದನ್ನು ಬಿಡಿಸಿದರೆ ಶೃಣುಷ್ವ ಅವಹಿತೋ ವಿದ್ವನ್ ಯನ್ಮಯ ಸಮುದೀರ್ಯತೆ ಅಂತ. ಅಂದರೆ ಗುರುಗಳು ಶಿಷ್ಯನನ್ನು ಹೊಗಳಿ ಹೇಳ್ತಾ ಇದ್ದಾರೆ. ಆತನ ಪ್ರಶ್ನೆಯ ಹಿನ್ನೆಲೆಯಿಂದ ಸಂತೋಷಪಟ್ಟಿದ್ದಾರೆ. ತೀವ್ರವಾದಂಥ ಅವನ ಮೋಕ್ಷದ ಇಚ್ಛೆಯಿಂದ ಸಂತೋಷಪಟ್ಟಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಅವನು ಮಾಡಿದಂಥ ಪ್ರಶ್ನೆಯಿಂದಲೂ ಸಂತೋಷಪಟ್ಟು ಕೊನೆಗೆ ಅವರು ಹೇಳ್ತಾರೆ, ತದೇತತ್ ಶ್ರವಣಾತ್ ಸದ್ಯ ಭವಬಂಧಾದ್ ವಿಮೋಕ್ಷಸೆ. ನಾನು ಯಾವ ತತ್ವವನ್ನು ಮುಂದೆ ನಿನಗೆ ತಿಳಿಸಿಕೊಡ್ತೇನೋ ಅದನ್ನು ನೀನು ತಿಳಿದಾಗ ಭವಬಂಧದಿಂದ, ಭವ ಅಂದರೆ ಸಂಸಾರ ಅಂತ ಅರ್ಥ ಇಲ್ಲಿ. ಇನ್ನೊಂದರ್ಥ ಭವ ಅಂದರೆ ಸಾಕ್ಷಾತ್ ಪರಮೇಶ್ವರನಿಗೂ ಭವ ಎನ್ನುವಂಥ ಹೆಸರುಂಟು. ಭವಾಯ ನಮಃ, ಶಿವಾಯ ನಮಃ, ಶರ್ವಾಯ ನಮಃ ಅಂತ ಸಹಸ್ರನಾಮದಲ್ಲಿ ಈ ಹೆಸರನ್ನು ನಾವು ಪದೇ ಪದೇ ನೋಡ್ತೇವೆ. ಹಾಗಾಗಿ ವ್ಯತ್ಯಾಸ ಮಾಡಿಕೊಳ್ಬಾರ್ದು. ಅದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ. ಒಂದೇ ಶಬ್ದ ಹಲವಾರು ಅರ್ಥಗಳನ್ನು ಕೊಡುತ್ತೆ. ಸಂದರ್ಭಕ್ಕೆ ಸರಿಯಾಗಿ ಅದನ್ನು ನಾವು ಅರ್ಥವನ್ನು ಮನಸ್ಸಿಗೆ ತಂದುಕೊಳ್ಬೇಕಾಗತ್ತೆ. ಹಾಗಾಗಿ ಭವಬಂಧ ಅಂದರೆ ಸಂಸಾರ ಬಂಧನ ಅಂತ ಅರ್ಥ. ಅದರಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯೇ ಅಂತ. ಇಲ್ಲಿ ಕೆಲವು ವಿಚಾರಗಳನ್ನು ವ್ಯಾಖ್ಯಾನಕಾರರಂಥ ಗುರುಗಳು ವಿಚಾರಕ್ಕೆ ಎತ್ಕೊಂಡಿದ್ದಾರೆ. ನಾನು ಇದರ ಬಹುಭಾಗ ನಿನ್ನೆ ವಿವರಿಸಿದ್ದೇನೆ. ಅಲ್ಲಿ ವಿಚಾರದ ಘಟ್ಟ ಏನುಂಟು ಶ್ಲೋಕದ ಅರ್ಥಕ್ಕೆ ಹೊರತಾಗಿ ಅದನ್ನು ಮಾತ್ರ ಹೇಳ್ತಿದ್ದೇನೆ. ಏನಂದರೆ
ಶಿಷ್ಯನ ಪ್ರಶ್ನೆಗೆ ತಕ್ಕ ಹಾಗೆ ಗುರುಗಳಾದವರು ಉತ್ತರವನ್ನು ಕೊಡಬೇಕು ಅಲ್ವಾ? ಇದು ಈ ಅಧ್ಯಯನ ಅಧ್ಯಾಪನದ ಕ್ರಮ. ತೇನ ಜಿಜ್ಞಾಸಿತಮರ್ಥಂ ವಿವಕ್ಷು. ಅದರಿಂದ ಶಿಷ್ಯ ತನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬಂತು ಅಂತ ಸಮಾಧಾನ ಪಟ್ಕೊಳ್ತಾನೆ. ಅವನು ಕೇಳಿದ ಪ್ರಶ್ನೆ ಕ್ರಮದಲ್ಲಿಯೇ ಗುರುಗಳು ಉತ್ತರವನ್ನು ಕೊಟ್ಟರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲೊಂದು ಸಣ್ಣ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟಿದೆ. ಭವಬಂಧಾತ್ ವಿಮೋಕ್ಷ್ಯಸೆ. ಸಂಸಾರ ಬಂಧನದಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯೇ ಎನ್ನುವಂಥ ಉತ್ತರವನ್ನು ಈ ಶ್ಲೋಕದಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಈ ಮಾತನ್ನು ಹೇಳುವಾಗ ಹಿಂದಿನ 3 ಪ್ರಶ್ನೆಗಳನ್ನು ಉಲ್ಲಂಘನೆ ಮಾಡಿದ ಹಾಗೆ ಅನಿಸತ್ತೆ ಅಂತ. ದಯವಿಟ್ಟು ಒಮ್ಮೆ 51ನೇ ಶ್ಲೋಕಕ್ಕೆ ಹೋಗಿ ಅದರ ಆನುಪೂರ್ವಿಯನ್ನು ತೋರಿಸ್ತೇನೆ. 51ನೇ ಶ್ಲೋಕ. ಕೋ ನಾಮ ಬಂಧ. ಬಂಧ ಅಂದರೆ ಏನು, ಅಂದರೆ ಬಂಧನ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದ. ಈ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕಿತ್ತಲ್ಲೋ ಗುರುಗಳು? ಕೊಡಲಿಲ್ಲ. 2ನೇ ಪ್ರಶ್ನೆ, ಕಥಮೇಷ ಆಗತಃ. ಈ ಬಂಧನ ಹೇಗೆ ಬಂತು? ಇದು 2ನೇ ಪ್ರಶ್ನೆ ಅವನು ಕೇಳಿದ್ದು. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತಲ್ವ? ಇದಕ್ಕೂ ಉತ್ತರ ಕೊಡಲಿಲ್ಲ. ಕಥಂ ಪ್ರತಿಷ್ಠಾಸ್ಯ. ಇದು ಹೇಗೆ ಇಲ್ಲಿ ನಿಂತಿರುತ್ತೆ ಈ ಬಂಧನ? ಇದು 3ನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಟ್ರ? ಇಲ್ಲ. ಕಥಂ ವಿಮೋಕ್ಷ. ಇದು 4ನೇ ಪ್ರಶ್ನೆ. ಹೇಗೆ ಬಿಡುಗಡೆ ಆಗ್ತಾನೆ ಅಂತ. ಇದನ್ನು ಕೇಳಿದರೆ ನೀನು ಬಿಡುಗಡೆ ಆಗ್ತೀಯೇ ಅಂತ 1, 2, 3 ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡದೆ 4ನೆಯ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರಲ್ಲ. ಏನು ಗುರುಗಳಿಗೆ ಮೊದಲು 3 ಪ್ರಶ್ನೆಗೆ ಉತ್ತರ ಗೊತ್ತಿಲ್ವೋ, ಅಥವಾ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ವೋ, ಅಥವಾ ಈ 3 ಪ್ರಶ್ನೆಗಳಿಗೆ ಉತ್ತರವೇ ಇಲ್ವೋ? ಯಾಕೆ ನನ್ನ 3 ಪ್ರಶ್ನೆಗಳನ್ನು ಪಕ್ಕಕ್ಕೆ ಸರಿಸಿ ಆ 3 ಪ್ರಶ್ನೆಯನ್ನು ಜಂಪ್ ಮಾಡಿ ಹೋಗಿ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ 4ನೇ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀರಲ್ಲ ಯಾಕೆ ಅಂತ ಒಂದು ವಿಚಾರ ನೋಡಿ. ಅದನ್ನು ಹೇಳ್ತಾರೆ, ಕಥಂ ವಿಮೋಕ್ಷ ಇತ್ಯಸ್ಯ ಪ್ರಶ್ನಸ್ಯ ಉತ್ತರಮಾಹ. ಹೇಗೆ ಬಿಡುಗಡೆ ಹೊಂದುತ್ತೀಯೇ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ. ಈಗ ಪ್ರಶ್ನೆ, ನಾನು ಹೇಳಿದ ಈ ಮಾತಿನ ಅರ್ಥವನ್ನು ಭಾಷ್ಯದಲ್ಲಿ ತೋರಿಸ್ತೇನೆ ನೋಡಿ. ಕೋನಾಮ ಬಂಧ ಕಥಮೇಷ ಆಗತಃ ಕಥಂ ಪ್ರತಿಷ್ಠಾಸ್ಯ ಇತಿ ಪ್ರಥಮತಃ ಕೃತ ಪ್ರಶ್ನತ್ರಯಸ್ಯ ಉತ್ತರಂ ಅನುಕ್ತ್ವ. ಈ 3 ಪ್ರಶ್ನೆಗಳಿಗೂ ಉತ್ತರ ಕೊಡಲಿಲ್ಲ. ಹೀಗಿದ್ದಾಗ ತುರಿಯಸ್ಯ ಕಥಂ ವಿಮೋಕ್ಷ ಇತ್ಯಸ್ಯ ಉತ್ತರ ಕಥನಂ ಅನುಚಿತಂ. 4ನೇದಾದಂಥ ಹೇಗೆ ಇದರಿಂದ ಬಿಡುಗಡೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಈ ಅಧ್ಯಯನ ಕ್ರಮದ ಒಂದು ಅನುಚಿತವಾದ ಕ್ರಮ. ನೋಡಿ, ಇಲ್ಲೆಲ್ಲ ಇಂಥ ಮಹಾತ್ಮರ ವ್ಯಾಖ್ಯಾನ ಇಲ್ಲದಿದ್ದರೆ ನಮಗಿಂಥ ಸಂಶಯನೇ ಬರೋದಿಲ್ಲರಿ ಅಂತಾನೆ. ಅಂದರೆ ಅದಕ್ಕೆ ತಕ್ಷಣ ಒಂದು ಉತ್ತರ ಕೊಡ್ತಾರೆ. ಭಗವತ್ಪಾದರು ಆ ಶ್ಲೋಕದಲ್ಲಿ ಹೀಗೆ ಹೇಳ್ಕೊಂಡು ಬಂದು ಈ ಶ್ಲೋಕದಲ್ಲಿ 4ನೇ ಪ್ರಶ್ನೆಯನ್ನು ಎತ್ತಿದಾರಲ್ಲ, ಅದಕ್ಕೆ ಸಮರ್ಥನೆ ಹೇಗೆ ಅಂದರೆ ನೋಡಿ. ನಹಿ ಅತ್ಯಂತಂ ಅಗ್ನಿನ ದಹ್ಯಮಾನೇ ಗೃಹೇ ಕ್ಷಿಪ್ರಂ ಜಲಸೇಕಾದಿನ ಅಗ್ನಿಶಾಂತಿಂ ಅಕೃತ್ವ ಕುತ್ರಾಗ್ನಿಃ ಪತಿತಃ ಕಥಂ ಪತಿತಃ ಇತಿ ವಿಚಾರೇಣ ಕಾಲಯಾಪನಂ ಯುಕ್ತಂ. ಗುರುಗಳ ಸಮಾಧಾನ ಅದಕ್ಕೆ. 4ನೇ ಪ್ರಶ್ನೆ ಯಾಕೆ ಉತ್ತರ ಅಂತ. ಒಂದು ಮನೆ, ಹಳ್ಳಿಯ ಮನೆ, ಅದಕ್ಕೆ ಬೆಂಕಿ ಬಿದ್ದು ಹೋಗಿದೆ. ಆ ಬೆಂಕಿ ಬಿದ್ದು ಹೋದಾಗ ತಕ್ಷಣ ಮಾಡುವ ಪ್ರತಿಕ್ರಿಯೆ ಏನು ಅಂದರೆ ಬೆಂಕಿಯನ್ನು ಆರಿಸುವುದು ಪ್ರತಿಕ್ರಿಯೆ ಅಷ್ಟೇ ಹೊರತನು ಮನೆ ಯಾವ ಮೂಲೆಯಲ್ಲಿ ಮೊದಲು ಬೆಂಕಿ ಹತ್ಕೊಳ್ತು, ಹೇಗೆ ಬೆಂಕಿ ಬಿತ್ತು, ಯಾರು ಬೆಂಕಿ ಇಟ್ಟರು, ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಲೇ ವಿಚಾರ ಮಾಡ್ತಾ ಇದ್ದರೆ ಇವರು ವಿಚಾರ ಮುಗಿಯಷ್ಟೊತ್ತಿಗೆ ಅಲ್ಲಿ ಮನೇನೂ ಸುಟ್ಟು ಮುಗಿದು ಹೋಗಿರುತ್ತೆ. ಹೌದು ತಾನೆ? ಈ ಎಲ್ಲ ಬೇಡದೇ ಇರುವ ವಿಚಾರವನ್ನು ವಿಚಾರ ಮಾಡುವುದಕ್ಕಿಂತ ತಕ್ಷಣ ಮನೆಗೆ ಹತ್ತಿದ ಬೆಂಕಿಯನ್ನು ಆರಿಸುವುದು
ಆ ಕಾಲದ ಸದ್ಯದ ಪ್ರತಿಕ್ರಿಯೆ. ಹಾಗೆಯೇ ಶಿಷ್ಯ ಕೇಳಿದ್ದಾನೆ, ಕೋ ನಾಮ ಬಂಧ ಕಥಮೇಶ ಆಗತ ಅಂತ ಕೇಳಿದ್ದಾನೆ. ಬಂಧನ ಅಂದರೆ ಏನು ಅಂತ. ಪ್ರಶ್ನೆ ಇಷ್ಟೇ, ಆ ಬಂಧನ ಹೇಗಾಯಿತು, ಯಾವತ್ತಿಂದ ನಾನು ಸಿಕ್ಕ ಹಾಕ್ಕೊಂಡೆ ಅಂತ ವಿಚಾರ ಮಾಡಿದರೆ ಬಂಧನದಿಂದ ಬಿಡುಗಡೆ ಆಗತ್ತಾ? ಒಂದು ಪಕ್ಷಿಯನ್ನು ಪಂಜರದಲ್ಲಿ ಕೂಡಿಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಆ ಪಕ್ಷಿ ನಾನು ಈ ಪಂಜರದೊಳಗೆ ಹೇಗೆ ಬಂದು ಸಿಕ್ಕ ಹಾಕ್ಕೊಂಡೆ, ಯಾವತ್ತಿಂದ ಬಂದು ಸಿಕ್ಕ ಹಾಕ್ಕೊಂಡೆ ಅಂತ ವಿಚಾರ ಮಾಡ್ತಾನೆ ಇದ್ದರೆ ಅದಕ್ಕೆ ಪಂಜರದಿಂದ ಬಿಡುಗಡೆ ಆಗುತ್ತಾ? ಹಾಗಿದ್ದರೆ ಇದರಿಂದ ಆಚೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು? ನಾನು ಇದರಿಂದ ಹೇಗೆ ಬಿಡುಗಡೆ ಆಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ಅಷ್ಟೇ ಹೊರತು ಸಹ ಹೇಗೆ ಬಂದು ಸೇರಿಕೊಂಡೆ ಅಂತ ವಿಚಾರ ಮಾಡಿದ್ರಿಂದ ಬಿಡುಗಡೆ ಆಗುವುದಿಲ್ಲ. ಒಬ್ಬ ಬೇಟೆಗಾರ ಬಲೆ ಹಾಕಿರ್ತಾನೆ, ಕಾಳುಗಳನ್ನು ಹಾಕಿರ್ತಾನೆ, ಪಕ್ಷಿಗಳು ಹೋಗಿ ಕೂತಿರ್ತವೆ, ಕಾಲಿಗೆ ಬಲೆ ತಗಲ್ಕೊಳ್ಳುತ್ತೆ. ಅಯ್ಯೋ ನಾನು ಬಂದು ಸಿಕ್ಕ ಹಾಕ್ಕೊಂಡೆ. ಇದೆಲ್ಲ ನೋಡಿ ಶಾಸ್ತ್ರದ ವಿಚಾರ. ಪಂಚತಂತ್ರದಲ್ಲಿ ಇದೇ ಒಂದು ದೊಡ್ಡ ಕಥೆನೇ ಬರುತ್ತೆ. ಚಿತ್ರಗ್ರೀವ ಎನ್ನುವಂಥ ಒಬ್ಬ ಪಾರಿವಾಳ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದ. ಹೋಗುವಾಗ ಏನಾಯಿತು ಕೇಳಿದರೆ, ಬೆಳಗಿನ ಜಾವದಲ್ಲಿ ಪ್ರಯಾಣ ಹೊರಟಿವೆ. ಈ ಪಾರಿವಾಳದ ಹಿಂಡು, ಆ ಹಿಂಡಿನ ನಾಯಕ ಚಿತ್ರಗ್ರೀವ ಅಂತ. ಕೆಳಗಡೆ ಹೋಗ್ತಾ ಇದ್ದಾಗ ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಅಕ್ಕಿಯ ಕಾಳುಗಳು ಕಂಡಿತು. ಆಗ ಅಲ್ಲೊಂದು ಪಡ್ಡೆ ಪಾರಿವಾಳ ಇತ್ತು. ಅದು ಹೇಳ್ತಂತೆ, ಆಹಾ ನಮ್ಮ ಭಾಗ್ಯ ಎಂಥದ್ದು, ಬೆಳಗ್ಗೆ ಬೆಳಗ್ಗೆ ಆಹಾರ ಸಿಗ್ತಾಯಿದೆ ನಮಗೆ, ಅಕ್ಕಿ ಕಾಳು ಹೀಗೆ ಅಂತ. ಆಗ ಚಿತ್ರಗ್ರೀವ ಎನ್ನುವಂತಹ ಹಿರಿಯ ಪಾರಿವಾಳ ಹೇಳ್ತಂತೆ, ವಿಚಾರ ಮಾಡಿ, ನಿರ್ಜನ ಪ್ರದೇಶದಲ್ಲಿ ಅಕ್ಕಿ ಕಾಳು ಬರಬೇಕಿದ್ರೆ ಮನುಷ್ಯನ ಪ್ರಯತ್ನ ಇಲ್ಲದೆ ಬರುವುದಿಲ್ಲ. ಯಾರಿದ್ದೋ ಮನೆಯ ಮುಂದೆ ಅಕ್ಕಿ ಕಾಳು ಬಿದ್ದರೆ ಸೋಕಿದ್ದು ಅಂತ ನಾವು ತಿನ್ಬೋದು. ಇಷ್ಟು ನಿರ್ಜನವಾದ ಅರಣ್ಯದಲ್ಲಿ ಅಕ್ಕಿ ಕಾಳು ಬಂದು ಬೀಳತ್ತೆ ಅಂದರೆ ನಮ್ಮಂಥವ್ರನ್ನ ಹಿಡಿಯೋದಕ್ಕೆ ಅಂತಲೇ ಹಾಕಿದ್ರು ಅಂತ. ಆಗ ಆ ಪಡ್ಡೆ ಪಾರಿವಾಳ ಹೇಳ್ತಂತೆ, ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ನಿನ್ನಂಥ ವಯಸ್ಸಾದವ್ರನ್ನ ಮಾತನ್ನು ಕೇಳ್ಕೊಂಡಿದ್ದರೆ ಕೈಯಲ್ಲಿ ಹಿಡ್ಕೊಂಡು ತುತ್ತನ್ನೂ ಸಹ ನಾವು ಬಾಯಿ ಹಾಕೋಲ್ಲ. ಯಾಕೆಂದರೆ ಈ ಅನ್ನಕ್ಕೆ ಯಾರಾದರೂ ವಿಷ ಹಾಕಿರಬಹುದೋ ಹೇಗೆ? ಭೋಜನೇಪಿ ಅಪ್ರವರ್ತನಂ. ಹಾಗಾಗಿ ನಿನ್ನ ಮಾತನ್ನು ಕೇಳೋದಕ್ಕೆ ಇವಾಗ ಪುರುಷತ್ತಿಲ್ಲ. ಯೌವನದ ಒಂದು ಸೊಕ್ಕು ಇತ್ತು, ಅದಕ್ಕೆ ಇಳಿರೋ ಕೆಳಗೆ ಅಂತ ಹೇಳ್ತೀವಿ, ಇಳಿದೇ ಬಿಟ್ಟು ಕಾಳನ್ನು ತಿಂದಾದ್ಮೇಲೆ ಗೊತ್ತಾಯಿತು ಎಲ್ಲರ ಕಾಲಿಗೂ ತಗಲ್ಕೊಂಡಿದೆ ಬಲೆ ಅಂತ. ಆಗ ಶುರು ಮಾಡದಂತೆ ವಿಚಾರಕ್ಕೆ. ಆ ಪಾರಿವಾಳ ಯಾವ ಪಾರಿವಾಳದ ಮಾತನ್ನು ಕೇಳಿಕೊಂಡು ಇಳಿದುವೋ ಆ ಪಡ್ಡೆ ಪಾರಿವಾಳವನ್ನು ಎಲ್ಲವೂ ಬೈಯೋದಕ್ಕೆ ಶುರು ಮಾಡಿದ್ವಂತೆ. ಆಗ ಆ ಚಿತ್ರಗ್ರೀವ ಎನ್ನುವಂಥ ಪಾರಿವಾಳ ಹೇಳುತ್ತೆ, ಈಗ ಅದನ್ನು ನಿಂದಿಸಿ ಪ್ರಯೋಜನ ಇಲ್ಲ. ನೀವು ನಿಂದನೆ ಮಾಡ್ತಾನೆ ಇದ್ದರೆ ಬೇಟೆಗಾರ ಬರ್ತಾನೆ, ಇವಾಗ ನಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗಿಬಿಡ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು? ಎಲ್ಲರೂ, ನಾನಿವಾಗ ಆರ್ಡ್ರ್ ಕೊಡ್ತೇನೆ, ಆ ಆರ್ಡ್ರನ್ನು ಕೇಳಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಮೇಲಕ್ಕೆ ಜಿಗಿಬೇಕು. ಅವನು ಬಲೆಯನ್ನೆಲ್ಲೋ ಒಂದು ಕಡೆ ಹೂತು ಇರ್ತಾರಲ್ಲ, ಆ ಮೊಳೆ ಸಹಿತ ಕಿತ್ಕೊಂಡು ಹೋಗ್ಬೇಕು ನಾವು. ಕೊನೆಗೆ ಎಲ್ಲವೂ ಆ ಚಿತ್ರಗ್ರೀವ ಪಾರಿವಾಳ ಹೇಳಿದಾಗೆ ಕೇಳ್ತವೆ. ತಕ್ಷಣ ಬಲೆ ಸಹಿತ ಕಿತ್ಕೊಂಡು ಹೋಗ್ತಾರೆ. ಅವನು ಬರ್ತಾನೆ, ಬೇಟೆಗಾರ ದಂಗಾಗಿ ಹೋದ. ಛೇ 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 ಛೇ, ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಸನ್ನಿವೇಶವನ್ನು ನೋಡಲಿಲ್ಲ ನಾನು ಹೀಗೆ ಅಂತ. ಆಗ ಆ ಪಾರಿವಾಳ ಹತ್ರ ಬೇರೆ ಪಾರಿವಾಳ ಕೇಳ್ತವೆ, ಅಲ್ಲಿಂದ ಏನೋ ನಾವು ಹೊರಟ್ವಿ, ಕಾಲಿಗೆ ಬಲೆ ಅಂಟ್ಕೊಂಡೇ ಇದೆ, ಎಷ್ಟು ಹೊತ್ತು ಅಂತ ಹೀಗೇನೆ ಹಾರ್ತಾನೇ ಇರೋದಪ್ಪ ನಾವು, ಎಲ್ಲಿಗೆ ಹೋಗೋದು ನಾವು ಇವಾಗ ಅಂತ. ಆಗ ಆ ಚಿತ್ರಗ್ರೀವ ಪಾರಿವಾಳ ಹೇಳುತ್ತೆ, ಗಂಡಕಿ ನದಿಯ ತೀರದಲ್ಲಿ ನನ್ನ ಗೆಳೆಯ ಇದ್ದಾನೆ, ಹಿರಣ್ಯಕ ಅಂತ. ನನ್ನ ಜಾತಿಯವನಲ್ಲ ಅವನು, ಜಾತಿಯಲ್ಲಿ ಇಲಿ, ನನ್ನ ಪ್ರಾಣ ಸ್ನೇಹಿತ, ಅವನಲ್ಲಿಗೆ ಹೋಗೋಣ ನಾವು ಅಂತ. ಆ ವಿಷ್ಣು ಶರ್ಮಾ ಒಂದು ಕಥೆಯಲ್ಲಿ ಎಷ್ಟೆಲ್ಲ ಮೌಲಿಕ ತತ್ವವನ್ನು ಇಡ್ತಾನೆ. ಒಂದು ವೇದಾಂತದ ವಿಚಾರ, ಇನ್ನೊಂದು ಜೀವನದ ಮೌಲ್ಯ. ಸ್ನೇಹಿತನಾದವನು ಏನು ಮಾಡ್ತಾನೆ, ನಮ್ಮ ಒಡನಾಟ ಇನ್ನೊಬ್ಬರ ಜೊತೆ ಹೇಗಿರಬೇಕು, ಒಂದಲ್ಲ ಎರಡಲ್ಲ. ನೋಡೋದಕ್ಕೆ ಸಾಮಾನ್ಯ ಕಥೆ, ಅದರೊಳಗೆ ಇಷ್ಟೆಲ್ಲ
ತಾತ್ವಿಕವಾದ ಹೂರಣಗಳು. ಹೋಗಿ ಎಲ್ಲೋ ಗಂಡಕಿ ನದಿಯ ತೀರದಲ್ಲಿ ಇಳಿದ್ರೆ ಆ ಇಲಿ ಬಿಲದಿಂದ ಹೊರಗಡೆ ಹೀಗೆ ಬಂದಿತ್ತಂತೆ. ಬುರ್ರ ಅಂತ ಇಳಿದ ತಕ್ಷಣ ಹೆದರ್ಕೊಂಡು ಒಳಕ್ಕೆ ಹೋಗಿಬಿಡ್ತಂತೆ. ಆಗ ಆ ಪಾರಿವಾಳ ಕರೆಯತ್ತೆ, ಗೆಳೆಯ ಬಾ, ನಿನ್ನ ಸ್ನೇಹಿತ ಚಿತ್ರಗ್ರೀವ ಬಂದಿದ್ದೇನೆ ಅಂತ. ತಕ್ಷಣ ಆ ಇಲಿ ಹೊರಕ್ಕೆ ಬಂತಂತೆ. ಯಾಕೆ? ನಿನ್ನಂಥ ಒಬ್ಬ ನಾಯಕ, ಲೀಡರ್ಶಿಪ್ ಅನ್ನೋದು ಹೇಗಿರಬೇಕು ಅನ್ನೋದು ನಿನ್ನನ್ನು ನೋಡಿ ಕಲಿಬೇಕು ಪ್ರಪಂಚದಲ್ಲಿ ಅನ್ನತ್ತಾ ಇಲಿ. ಮನುಷ್ಯರಿಗೆ ಪಾಠ ಹೇಳ್ತವೆ ಅವೆಲ್ಲ. ನಿನ್ನಂಥವನು ಹೇಗೆ ಬಲೆಯಲ್ಲಿ ಬಿದ್ದೆ? ಆಗ ಹೇಳುತ್ತೆ, ಅದನ್ನೆಲ್ಲ ಆಮೇಲೆ ಹೇಳ್ತೇನೆ, ಮೊದಲು ನಮ್ಮೆಲ್ಲರ ಕಾಲಿಗೆ ತಗುಲಿದ ಬಲೆಯನ್ನು ಕತ್ತರಿಸುವಂಥ. ತಕ್ಷಣ ಇಲ್ಲಿ ಹಿರಣ್ಯಕ ಚಿತ್ರಗ್ರೀವನ ಕಾಲಿಗೆ ತಗುಲಿದ ಬಲೆಯನ್ನು ಕಟ್ ಮಾಡೋದಕ್ಕೆ ಬಂತಂತೆ. ಆಗ ಹೇಳಂತಂತೆ, ಸ್ವಲ್ಪ ನಿಲ್ಲು, ನನ್ನನ್ನು ಆಶ್ರಯಿಸಿದವರಿದ್ದಾರಲ್ಲ ಇವರೆಷ್ಟೂ ಜನರ ಬಲೆಯನ್ನು ಮೊದಲು ಕಡಿ, ಕೊನೆಗೆ ನಿನಗೆ ತೊಂದರೆ ಇಲ್ಲ ಅಂತಾದರೆ ನನ್ನ ಕಾಲಿಗೆ ತಗಲಿದ ಬಲೆಯನ್ನು ಕಡಿ. ಈ ಮಾತನ್ನು ಕೇಳಿ ಆ ಇಲಿ ಕಣ್ಣೀರಾಗ್ತಂತೆ. ಒಬ್ಬ ನಾಯಕನಾದಲ್ಲಿರುವಂಥ ಗುಣ ಹೇಗಿರಬೇಕು ಅಂತ. ಕೊನೆಗೆ ಎಲ್ಲರ ಬಲೆಯನ್ನು ಕಡಿಯತ್ತೆ. ಕೊನೆಗೆ ಚಿತ್ರಗ್ರೀವ ಹೇಳಿದಾಗೆ ಕೊನೆಯಲ್ಲಿ ಚಿತ್ರಗ್ರೀವ ಪಾರಿವಾಳದ ಬಲೆಯನ್ನು ಕಡಿಯತ್ತೆ. ಯಾಕೆ ಇಷ್ಟೆಲ್ಲ ಹೇಳಿದೆ ಕೇಳಿದರೆ, ಈ ಕಥೆಯಲ್ಲಿ ವೇದಾಂತ ಉಂಟು, ತಾತ್ವಿಕ ವಿಚಾರ ಉಂಟು, ಮೌಲಿಕ ವಿಚಾರ ಉಂಟು, ಜೀವನಕ್ಕೆ ಬೇಕಾದಂತಹ ಬಹಳಷ್ಟು ಅಂಶಗಳಿವೆ. ನೋಡಿ, ನಾವು ಮಕ್ಕಳಿಗೆ ಕಥೆಯನ್ನು ಹೇಳಬೇಕಾದ್ರೆ ಇಂಥ ಕಥೆಗಳನ್ನು ಹೇಳೋದಿಲ್ಲರಿ. ಆ ಪಂಚತಂತ್ರ ಹಿತೋಪದೇಶದ ಒಂದೊಂದು ಕಥೆಗೆ ಎಷ್ಟೆಷ್ಟು ಮುಖಗಳು, ಎಲ್ಲೋ ಒಂದು ಕಡೆ ವೇದಾಂತವೂ ಬಂದಿರ್ತದೆ ಅದರೊಳಗೆ. ಹಾಗೆಯೇ ಈ ಸಂಸಾರ ಎನ್ನುವಂಥ ಬಲೆಯಲ್ಲಿ ಸಿಕ್ಕಿಕೊಂಡಂಥ ನಾವು ಹೇಗೆ ಸಿಕ್ಕ ಹಾಕ್ಕೊಂಡ್ವಿ ಅಂತ ಒಂದಲ್ಲ 1000 ಸಲ ವಿಚಾರ ಮಾಡಿದ್ರೂ ಸಹ ಇದರಿಂದ ಬಿಡುಗಡೆ ಆಗೋದಿಲ್ಲ. ಹಾಗಿದ್ರೆ ಏನು? ಹೇಗೆ ನಾವು ಇದರಿಂದ ಬಿಡುಗಡೆ ಆಗಬೇಕು ಅನ್ನೋದನ್ನು ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಶಿಷ್ಯನ ಪ್ರಶ್ನೆಗೆ ಉತ್ತರ ಕೊಡಬಾರ್ದು ಎನ್ನುವುದು ಗುರುಗಳ ಉದ್ದೇಶ ಅಲ್ಲ, ಉತ್ತರ ಗೊತ್ತಿಲ್ಲ ಅನ್ನೋದು ಅಲ್ಲ, ಉತ್ತರ ಇಲ್ಲ ಅನ್ನೋದು ಅಲ್ಲ. ಮನುಷ್ಯ ಜೀವನದಲ್ಲಿ ಯಾವುದ್ರ ಬಗ್ಗೆ ಹೆಚ್ಚು ಆತುರ ಪಡ್ತಾನೆ? ಸಿಕ್ಕ ಹಾಕ್ಕೊಂಡೇ ಹೇಗೆ ಅಂತ ವಿಚಾರ ಮಾಡೋದಕ್ಕೆ ಆತುರ ಪಡ್ತಾನೋ, ಸಿಕ್ಕ ಹಾಕ್ಕೊಂಡು ಅವನು ಬಿಡಿಸ್ಕೊಳ್ಳೋದಕ್ಕೆ ವಿಚಾರ ಮಾಡ್ತಾನೆ. ಹಾಗಾಗಿ ಆ ವಿಚಾರದ ತೀವ್ರತೆಯ ಹಿನ್ನೆಲೆಯಲ್ಲಿ ಉತ್ತರ, ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲ ಕ್ರಮವಾಗಿ ಉತ್ತರ ಹೇಳ್ಬೋದಿತ್ತಲ್ಲ ಅಂದರೆ, ಈ ಅಡ್ಡ ಪ್ರಶ್ನೆಗೆ ಇನ್ನೊಂದು ಉತ್ತರ ಏನು ಅಂದರೆ, ಹೌದು, ಯಾವ ಪ್ರಶ್ನೆಗೆ ಉತ್ತರ ಮೊದಲು ಹೇಳಬೇಕು, ಯಾವ ಪ್ರಶ್ನೆಗೆ ನಂತರ ಹೇಳಬೇಕು ಅನ್ನೋದನ್ನು ಒಬ್ಬ ವಿವೇಕ ಉಳ್ಳಂಥ ಮನುಷ್ಯ ತೀರ್ಮಾನ ಮಾಡ್ತಾನೆ. ಯಾಕೆ ಅಂದರೆ, ಅನಂತಶಾಸ್ತ್ರಂ ಬಹು ವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಾ. ನಾನು ಹೇಗೆ ಸಿಕ್ಕ ಹಾಕ್ಕೊಂಡೆ ಅಂತಲೇ ವಿಚಾರ ಮಾಡ್ತಾ ಇದ್ದರೆ ಒಂದು 10 ವರ್ಷ, ಅಷ್ಟರೊಳಗೇ ಇವನಿಗೆ ಮರಣ ಬಂದುಬಿಟ್ರೆ ಏನಾಯಿತು? ಬಿಡುಗಡೆ ದಾರಿ ತೋರಲಿಲ್ಲ, ಮತ್ತು ಪುನಃ ಬಂಧನವೇ, ಅದನ್ನೇ ವಿಚಾರ ಮಾಡ್ತಾ ಪ್ರಾಣ ಬಿಟ್ನಲ್ಲ ಹೀಗೆ ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ಅನಂತ ಶಾಸ್ತ್ರಂ, ಸುದೀರ್ಘವಾದಂಥ ಶಾಸ್ತ್ರಗಳಿವೆ. ಯಾವ ಶಾಸ್ತ್ರದಿಂದ ಈ ಬಂಧನ ಹೇಗಾಯಿತು ಅಂತ ಹುಡ್ಕೋಣ ಸ್ವಾಮಿ. ಮತ್ತು ಬಹುವೇದಿತವ್ಯಂ, ಜೀವನದಲ್ಲಿ ತಿಳ್ಕೊಳ್ಬೇಕಾದದ್ದು 1 2, ಎಷ್ಟೇ ತಿಳಿದ್ರೂ ಸಹ ಅಯ್ಯೋ ನನಗಿಂತ ಅವ್ರಿಗೆ ಜಾಸ್ತಿ ಗೊತ್ತಲ್ಲಪ್ಪ ಅಂತ ಎಲ್ಲೋ ಒಂದು ಕಡೆಗೆ ನಾನು ತಿಳಿಬೇಕಾದದ್ದು ಇದೇ ಅಂತ. ನಾವು ಎಂಥವನನ್ನೇ ಜ್ಞಾನಿ ಅಂತ ಹೇಳಿದರೂ ಸಹ ನಾವು ಸಾಪೇಕ್ಷಿಕವಾಗಿ ಹೇಳ್ತೇವೆ, ಇವನಿಗಿಂತ ಇವನು ಜ್ಞಾನಿ ಮತ್ತು ಇವನಿಗಿಂತ ಇನ್ನೊಬ್ಬ ಜ್ಞಾನಿ. ಈ ಪರ್ವತಗಳಲ್ಲಿ ಒಂದು ಪರ್ವತಕ್ಕಿಂತ ಇನ್ನೊಂದು ಪರ್ವತ ಎತ್ತರಾಗಿರುತ್ತೆ ಅಲ್ವಾ, ಹಾಗೇನೆ. ಹಾಗಾಗಿ ಬಹುವೇದಿತವ್ಯಂ, ನಾವು ಜೀವನದ ಉದ್ದಕ್ಕೂ ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ಜ್ಞಾನ ಅನ್ನೋದು ಅದೊಂದು ದೊಡ್ಡ ಪರ್ವತ. ಭೃಗು ಮಹರ್ಷಿಯ ಕಥೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಚತುರ್ಮುಖನ ಹತ್ರ ಹೋಗಿ ಕೇಳಿದಂತೆ, ನಾನು ಇಡೀ ವೇದ ರಾಶಿಯನ್ನು ನಾನು ವಶ ಮಾಡ್ಕೊಳ್ಬೇಕು ಅಂತ. ಆಗ ಬ್ರಹ್ಮ ಹೇಳಿದಂತೆ, ಮಗ ಇದು ಆಗೋ ಕೆಲಸ ಅಲ್ಲ ಅಂತ. ಆದರೂ ಅಪ್ಪ ನಾನು ಕೇಳಿದ ತಕ್ಷಣ ನೀನು ಆಗೋದಿಲ್ಲ ಅಂತ ಹೇಳಿದಿಲ್ಲ, ನನಗೆ ಕೊಟ್ಟು ನೋಡು ಅವಕಾಶನ ಅಂದ. 10,000 ವರ್ಷ ಸ್ಯಾಂಕ್ಷನ್ ಮಾಡಿಬಿಟ್ಟ ಎಕ್ಸ್ಟ್ರಾ. ತಪಸ್ ಮಾಡಿದ, ವೇದ ರಾಶಿಯನ್ನೆಲ್ಲ ಸ್ವಾಧೀನ ಮಾಡ್ಕೊಳ್ಬೇಕು ಅಂತ.
ಬಂದ. 10,000 ವರ್ಷ ಆಯಿತು, ನಾನು ಅಷ್ಟು ಕಲ್ತಿದ್ದೇನೆ, ಇಷ್ಟು ಕಲ್ತಿದ್ದೇನೆ ಅಂದ. ಆಗ ಹೌದಾ, ತುಂಬ ಕಲ್ತಿದ್ದೀನಿ ನೀ ಸ್ವಲ್ಪನೇ ಸ್ವಲ್ಪ ಕಲ್ತಿದ್ದು ಅಂದ. ಇಷ್ಟು ವರ್ಷ ನಾನು ತಪಸ್ಸು ಮಾಡಿ ಗಳಿಸಿದ್ದೇನೆ ಅಂದಾಗ, ನೋಡು ನೀನು ಈ ವೇದ ರಾಶಿಯಲ್ಲಿ ಎಷ್ಟು ಕಲ್ತಿದ್ದೀಯೆ ಅಂತ ನಿನಗೆ ತೋರಿಸ್ತೇನೆ ಅಂಥೇಳಿ ಆ ವೇದ ಜ್ಞಾನಕ್ಕೆ ಒಂದು ಆಕಾರವನ್ನು ಕೊಟ್ಟನಂತೆ. ದೊಡ್ಡ ಪರ್ವತದ ಆಕಾರ. ಅದರೊಳಗೆ ಎಲ್ಲೋ ಒಂದು ಕಡೆಗೆ ಬುಡದಲ್ಲಿ ಒಂದು ಹಿಡಿ ಮಣ್ಣನ್ನು ತೆಗೆದರೆ ಎಷ್ಟು ಹಳ್ಳ ಬೀಳತ್ತೋ ಅಷ್ಟು ಹಳ್ಳ ಬಿದ್ದಿತ್ತಂತೆ. ಹಾಗೆ ಹೇಳಿದಂತೆ, ನೋಡು ಇದಿಷ್ಟು ಹಳ್ಳ ಬಿದ್ದಿದ್ದಲ್ಲ, ಇದಿಷ್ಟು ನೀನು ಪಡ್ಕೊಂಡಿರೋ ಜ್ಞಾನ, ಇನ್ನೆಷ್ಟಿದೆ ಲೆಕ್ಕ ಹಾಕೋ ಹೀಗೆ ಅಂತ. ಹಾಗಾಗಿ ಅನಂತ ಶಾಸ್ತ್ರಂ ಬಹು ವೇದಿತವ್ಯಂ. ಜೀವನದಲ್ಲಿ ತಿಳ್ಕೊಳ್ಬೇಕಾದದ್ದು ಅಪಾರ, ಆದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾದಂಥ ಆಯುಷ್ಯದ ಪ್ರಮಾಣ ಬಹಳ ಸೀಮಿತ. ಹಾಗಾಗಿ ಅಲ್ಪಶ್ಚ ಕಾಲ, ಕಾಲ ಎಷ್ಟುಂಟು ಕೇಳಿದರೆ ಸ್ವಲ್ಪ ಕಾಲ. ಎಷ್ಟು ಚಿರಂ ಜೀವತಿ ವರ್ಷ ಶತಂ ಜೀವತಿ. ಒಬ್ಬ ಅತ್ಯಂತ ದೀರ್ಘಕಾಲ ಬದುಕ್ತಾನೆ, 100 ವರ್ಷ ಬದುಕ್ತಾನೆ, 50 ವರ್ಷ ನಿದ್ರೆಯಲ್ಲಿ ಹೋಯಿತು ಅಲ್ವಾ. ಮತ್ತು ಇನ್ನೊಂದು 25 ವರ್ಷ ಸಂಸಾರ ತಾಪತ್ರಯದಲ್ಲಿ ಹೋಯಿತು. ಇನ್ನೊಂದು 25 ವರ್ಷ ಇದ್ದರೆ ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡಿತಾ ಒಂದು 5 ವರ್ಷ ಹೋಯಿತು. ಮಕ್ಕಳನ್ನು ಆಟ ಆಡಿಸ್ತಾ ಒಂದು 5 ವರ್ಷ ಹೋಯಿತು. ಇಷ್ಟೆಲ್ಲ ಆಗುವಾಗ ಮುಂದೊಂದು 15 ವರ್ಷ ಇದ್ರೂ ಸಹ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಆಮೇಲೆ ಏನೂ ನೆನಪಿರೋದಿಲ್ಲ. ಇವೆಲ್ಲ ಒಂಥರ ಈ ಶೂನ್ಯ ಆಯುಷ್ಯ ಇದ್ದ ಹಾಗೇನೆ ಈ ಪೀರಿಯಡ್ಗಳು. ಹಾಗಾಗಿ ಅಲ್ಪಶ್ಚ ಕಾಲ, ಕಾಲ ಸ್ವಲ್ಪ ಇದೆ. ಬಹವಶ್ಚ ವಿಘ್ನಾ, ಇಂಥ ಮಹಾನ್ ಜ್ಞಾನ ರಾಶಿಯನ್ನು ತಿಳ್ಕೊಳ್ಳೋದಕ್ಕೆ ವಿಘ್ನಗಳು 1 2 ಬಹವಶ್ಚ. ನಾವೇನೋ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತೇವ್ರಿ. ನಾವು ತಿಳ್ಕೊಳ್ಬೇಕು ಅಂತ ಆಸೆ ಪಟ್ಟಾಗ ಹೇಳೋರು ಎಷ್ಟು ಜನ ಸಿಗ್ತಾರ್ರಿ. ಹೇಳುವವರು ಸಿಕ್ಕಿದ್ರು ನಮಗೂ ಅವರಿಗೂ 15 ಕಿಲೋಮೀಟರ್ ದೂರ ಹೋಗ್ಲಿಕ್ಕಾಗೋದಿಲ್ಲ, ಟ್ರಾಫಿಕ್ ಅಲ್ವಾ. ಅಕಸ್ಮಾತ್ ನಮಗೆ ಪುರುಷತ್ತಿತ್ತು ಆವತ್ತೇ ಅವರಿಗೆ ಏನೋ ತೊಂದರೆ. ಹಾಗಾಗಿ ಬಹವಶ್ಚ ವಿಘ್ನಾ. ಇಷ್ಟೆಲ್ಲ ಆದ್ದರಿಂದ ಅದಕ್ಕೋಸ್ಕರ ಯತ್ ಸಾರಭೂತಂ ತದುಪಾಸಿತವ್ಯಂ. ಹಾಗಾಗಿ ಯಾವುದು ಜೀವನದಲ್ಲಿ ಅತ್ಯಂತ ಸಾರವೋ ಆ ಸಾರಾತ್ ಸಾರವಾದದ್ದನ್ನು ಜೀವನದಲ್ಲಿ ನಾವು ಹಿಡ್ಕೊಳ್ಬೇಕು. ಹೇಗೆ ಅಂದರೆ ಹಂಸೋ ಯಥಾ ಕ್ಷೀರಮಿವಾಂಬು ಮಿಶ್ರಂ. ಹಾಲನ್ನು ನೀರನ್ನು ಮಿಶ್ರಣ ಮಾಡಿ ಕೊಟ್ಟರೆ ಹಂಸ ಪಕ್ಷಿ ನೀರಿನ ಭಾಗವನ್ನು ಬಿಟ್ಟು ಹಾಲನ್ನು ಮಾತ್ರ ಹೀರುತ್ತಂತೆ. ಅದು ಅದಕ್ಕಿರುವಂಥ ವಿಶೇಷ ಶಕ್ತಿ. ಆ ಪಕ್ಷಿಗೆ ಮಾತ್ರ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮಗೆ ಹಾಲಿಗೆ ನೀರು ಹಾಕೋದಕ್ಕೆ ಬರುತ್ತೆ, ಆದರೆ ಮತ್ತು ಕೆಲವು ಜನ ಹೇಳೋದುಂಟು, ಇಲ್ಲ ನಾವು ಹಾಲಿಗೆ ನೀರು ಹಾಕೋದಿಲ್ಲ, ನೀರಿಗೆ ಹಾಲು ಹಾಕೋದು ಅಂತ. ಇದು ಎರಡೂ ಕಲೆ ಗೊತ್ತು ನಮಗೆ, ಎರಡನ್ನು ಬೇರ್ಪಡಿಸುವ ಶಕ್ತಿ ಗೊತ್ತಿಲ್ಲ ನಮಗೆ. ಆದರೆ ಹಂಸ ಪಕ್ಷಿಗೆ ಈ ಸಾಮರ್ಥ್ಯ ಉಂಟು. ಹಾಗೆ ಜ್ಞಾನಿ ಆದವನು ಏನು ಮಾಡ್ತಾನೆ ಕೇಳಿದರೆ ಆ ಸಾರಾತ್ ಸಾರವಾದದ್ದನ್ನು ಮೊದಲು ಹಿಡಿಬೇಕು ಅಂತ. ಯಾಕೆ ಅಂದರೆ ಆಯುಷ್ಯ ಕಳೆದೋಗ್ತಾ ಇರುತ್ತೆ. ತೂತಿಯಾದ ಮಡಕೆಯಲ್ಲಿ ನೀರನ್ನು ಹಾಕಿಟ್ರೆ ಹೇಗೆ ಸೂರುವುದು ಗೊತ್ತಾಗುವುದಿಲ್ವೋ ಹಾಗೆ ಕಳೆದು ಹೋಗ್ತಾ ಇರುತ್ತೆ. ಹಾಗಾಗಿ ಸಾರವಾದದ್ದನ್ನು ಮೊದಲು ಹಿಡಿಬೇಕು. ಈ ಸಣ್ಣ ಪುಟ್ಟ ವಿಚಾರ ಆಮೇಲೆ ತಿಳ್ಕೊಂಡ್ರೂ ಆಯಿತು, ಬಿಟ್ಟರೂ ಆಯಿತು ಹೀಗೆ ಅಂತ. ಒಬ್ಬ ವಿಜ್ಞಾನ ಶಿಕ್ಷಕರಿದ್ದರಂತೆ. ಅವರು ಒಂದು ದಿವಸ ಕ್ಲಾಸಿಗೆ ಬರುವಾಗ ಒಂದು ಮಡಕೆ ತಂದ್ರಂತೆ, ಒಂದಿಷ್ಟು ದೊಡ್ಡ ದೊಡ್ಡ ಕಲ್ಲನ್ನು ತಂದ್ರಂತೆ, ಆಮೇಲೆ 1-2 ಹಿಡಿ ಮರಳನ್ನು ತಂದ್ರಂತೆ. ತಂದು ಶಿಷ್ಯರಿಗೆ ಹೇಳಿದ್ರಂತೆ, ಈ ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ಹಾಕಿಬಿಡಿ ಮೊದಲು ಅಂತ. ಹಾಕಿದ್ದು ಬಾಯಿವರೆಗೂ ಬಂತು, ಪೂರ್ತಿ ಅದು ಫಿಲ್ ಆಗಿದೆ ಇವಾಗ. ಕೇಳಿದ್ರಂತೆ, ಯಾರಾದರೂ ಬಂದು ನೋಡಿ ಒಳಗಡೆ ಜಾಗ ಇದೆಯಾ? ಇಲ್ಲ. ಇನ್ನೇನಾದ್ರು ಹಾಕಿದ್ರೆ ಹೋಗುತ್ತಾ? ಇಲ್ಲ, ಹೋಗೋದಿಲ್ಲ. ಕೊನೆಗೆ ಹೇಳಿದಂತೆ, ಈ ಮರಳ ಕಣ ಇದೆಯಲ್ಲ ಅದನ್ನು ಹಾಕಿ ಅಂತ. ಆವಾಗ ಹಾಕ್ತಾ ಇದ್ರೆ ಹೋಗ್ತಾ ಅಂತಂತೆ. ಓಹೋ, ಇನ್ನೇನೋ ಜಾಗ ಇದೆಯಾ? ಇಲ್ಲ. 1/2 ಕಪ್ ನೀರು ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಅದನ್ನು ಹಾಕಿ ನೋಡೋಣ, ಎಲ್ಲ ಹೋಯಿತು. ಆದರೆ
ಈ ನೀರನ್ನು ಮೊದಲು ಹಾಕಿ, ಮರಳನ್ನು ಮೊದಲು ಹಾಕಿ, ಆಮೇಲೆ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿದರೆ ಮುಕ್ಕಾಲು ಭಾಗ ಈಚೆನೇ ಇರುತ್ತೆ ಅಲ್ವಾ? ಆದ್ದರಿಂದ ಈ ದೊಡ್ಡ ದೊಡ್ಡ ಕಲ್ಲುಗಳೇ ಉತ್ತಮ ವಿಚಾರಗಳು, ಈ ಮರಳು ಕಣಗಳೇ ಸಾಮಾನ್ಯ ವಿಚಾರಗಳು, ನೀರೇ ಅದು ಇನ್ನೂ ಸಾಮಾನ್ಯವಾದ ವಿಚಾರ ಈ ಉದಾಹರಣೆಯಲ್ಲಿ. ಆದ್ದರಿಂದ ಮುಖ್ಯವಾದದ್ದನ್ನು ಮೊದಲು ತಿಳ್ಕೊಳ್ಬೇಕು, ಅಮುಖ್ಯವಾದದ್ದನ್ನು ಆಮೇಲೆ ತಿಳ್ಕೊಂಡ್ರೂ ಆಯಿತು, ಆಯುಷ್ಯ ಮುಗಿದು ಹೋದರೆ ಬಿಟ್ಟರೂ ಆಯಿತು. ಅಷ್ಟು ಹಿನ್ನೆಲೆಯಲ್ಲಿ ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರಮಿವಾಂಬು ಮಿಶ್ರಂ ಇತಿ ಅಭಿಯುಕ್ತ್ಯೋಕ್ತ್ಯ ಸಾರಭೂತಂ ಅಂಶಂ ಗುರು ಆದವಾಹ. ಹೀಗೆ ಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ಗುರುವಾದವನು ಮೊದಲು ಅವನ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಅತ್ಯಂತ ಸಾರಾತ್ಸಾರವಾದಂಥ 4ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಇಷ್ಟು ಸಮಾಧಾನ. ಅದಕ್ಕೋಸ್ಕರಲೇ ಕಥಂ ವಿಮೋಕ್ಷ್ಯ, ಈ 4ನೇ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಅಂದ ಮಾತ್ರಕ್ಕೆ ಮೊದಲ 3 ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ ಅಂತಿಲ್ಲ, ಅದು ಮುಂದಕ್ಕೆ ಬರುತ್ತೆ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ 71ನೆಯ ಶ್ಲೋಕಕ್ಕೆ ಹೋಗಬೇಕು. ಮೋಕ್ಷಸ್ಯ ಹೇತು ಪ್ರಥಮೋ ನಿಗದ್ಯತೆ ವೈರಾಗ್ಯಂ ಅತ್ಯಂತಮನಿತ್ಯ ವಸ್ತುಷು ತತಃ ಶಮಶ್ಚಾಪಿ ದಮಸ್ತಿತಿಕ್ಷಾ ನ್ಯಾಸಃ ಪ್ರಸಕ್ತಾಖಿಲ ಕರ್ಮಣಾಂ ಭೃಶಂ. ಈ 71ನೇ ಶ್ಲೋಕದ ಅರ್ಥದ ಜೊತೆಗೆ 72ನೇ ಶ್ಲೋಕವನ್ನು ನಾವು ಸೇರಿಸ್ಕೊಂಡು ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನು ಸಹ ಒಮ್ಮೆ ಓದಿಬಿಡ್ತೇನೆ. ತತಶ್ರುತಿಸ್ತನ್ಮನನಂ ಸತತ್ವಧ್ಯಾನಂ ಚಿರಂ ನಿತ್ಯ ನಿರಂತರಂ ಮುನೇ ತತೋ ಅವಿಕಲ್ಪಂ ಪರಮೇತ್ಯ ವಿದ್ವಾನ್ ಇಹೈವ ನಿರ್ವಾಣ ಸುಖಂ ಸಮೃಚ್ಛತಿ. ಈ ಶ್ಲೋಕಗಳ ಅರ್ಥ ಹೇಗಿದೆ? ಹೀಗಿದೆ. ಮೋಕ್ಷಸ್ಯ ಹೇತು ಪ್ರಥಮಂ ನಿಗದ್ಯತೆ. ಆ ಭವಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಆದಾಗ ಮೋಕ್ಷ ಪಡೆದವನು ಮಾತ್ರ ಬಿಡುಗಡೆ ಹೊಂದುತ್ತಾನೆ. ಹಾಗಿದ್ದರೆ ಆ ಮೋಕ್ಷ ಪಡೆಯೋದು ಹೇಗೆ? ಮೋಕ್ಷಕ್ಕೆ ಹೇತು ಕಾರಣ ಯಾವುದು ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದೆ. ಮೊದಲು ಹೇಳ್ತೇನೆ ಅದನ್ನು. ನಿಗದ್ಯತೆ ವೈರಾಗ್ಯಂ ಅತ್ಯಂತಂ ಅನಿತ್ಯ ವಸ್ತುಷು. ಪ್ರಪಂಚದಲ್ಲಿ ಇರುವಂಥ ಎಲ್ಲ ಅನಿತ್ಯ ವಸ್ತುಗಳ ಬಗ್ಗೆ ಮೊದಲು ವೈರಾಗ್ಯವನ್ನು ತಾಳಬೇಕು. ಇದು ಮೊದಲ ಸೋಪಾನ. ಮತ್ತು ತತಃ ಶಮಶ್ಚಾಪಿ, ಅದಾದ ಮೇಲೆ ಶಮಃ, ಮನಸ್ಸನ್ನು ಸ್ವಲ್ಪ ಶಾಂತವಾಗಿ ಇರಿಸ್ಕೊಳ್ಬೇಕು, 2ನೆಯ ಉಪಾಯ. 3ನೇದು ದಮಃ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಬೇಕು. ಆಮೇಲೆ ತಿತಿಕ್ಷಾ, ಏನು ಬಂದರೂ ಸಹಿಸಿಕೊಳ್ಬೇಕು. ಮತ್ತು ಮುಂದಿನದು ನ್ಯಾಸಃ, ಕಾಮ್ಯಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಪ್ರಸಕ್ತಾಕಿಲ ಕರ್ಮಣಾಂ ಭೃಶಂ, ಎಲ್ಲ ಕರ್ಮಗಳನ್ನು ಕೊನೆಗೆ ತ್ಯಾಗ ಮಾಡುವುದು. ಎಷ್ಟಾದ ಮೇಲೆ ಮುಂದೇನು ಮಾಡಬೇಕು? ಕರ್ಮ ಬಿಟ್ಟಾಯಿತು, ಮುಂದೇನು ಕತೆ ಅಂದರೆ ತತಶ್ರುತಿ, ಗುರುಗಳ ಬಳಿ ಸಾರಿ ವೇದಾಂತ ವಿಚಾರವನ್ನು ಶ್ರವಣ ಮಾಡಬೇಕು. ಶ್ರುತಿ ಅಂದರೆ ವೇದಾಂತ ಅರ್ಥ ಅಲ್ಲ, ಶ್ರವಣ ಅಂತ ಅರ್ಥ. ಆಯಿತು, ಗುರುಗಳು ಪಾಠ ಹೇಳಿದ್ರು, ನಾವು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ಮರೆತು ಬಿಡೋಣವಾ ಅಂದರೆ ಮುಂದಿನ ಶಬ್ದ ತನ್ನ ಮನನಂ. ಅದನ್ನೇನು ಮಾಡಬೇಕು? ಮನನ ಮಾಡಬೇಕು. ಸರಿ, ಒಂದು ದಿವಸ ಮನನ ಮಾಡಿ ಮಾನೇಸ ಬಿಟ್ಟು ಬಿಡೋಣವಾ ಅಂದರೆ ಸತತ್ವ ಧ್ಯಾನಂ, ನಿರಂತರ ಅದನ್ನು ಧ್ಯಾನ ಮಾಡಬೇಕು. ಮತ್ತು ಮುಂದೆ ಚಿರಂ ನಿತ್ಯ ನಿರಂತರಂ, ಬಹಳ ಕಾಲ ಮಾಡಬೇಕು, ನಿತ್ಯವೂ ಮಾಡಬೇಕು, ನಿರಂತರವೂ ಮಾಡಬೇಕು. ಮತ್ತು ತಥೋ ಅವಿಕಲ್ಪಂ, ಹೀಗಿಷ್ಟು ವರ್ಷದ ಸಾಧನೆ ಆದಮೇಲೆ ಮನಸ್ಸಿನಲ್ಲಿ ಬರುವ ಎಲ್ಲ ಗೊಂದಲಗಳನ್ನೂ ನಿವಾರಣೆ ಮಾಡಿಕೊಳ್ಬೇಕು. ಪರಮೇತ್ಯ ವಿದ್ವಾನ್, ಆ ಪರಬ್ರಹ್ಮ ವಸ್ತುವನ್ನು ಸೇರ್ತಾನೆ ಇಂಥ ಸಾಧನೆ ಮಾಡುವವನು. ನಿರ್ವಾಣ ಸುಖಂ ಇಹೈವ ಸಮೃಚ್ಛತಿ, ಬದುಕಿರುವಾಗಲೇ ಮೋಕ್ಷ ಸುಖವನ್ನು ಪಡಿತಾನೆ. ಇದಿಷ್ಟು 2 ಶ್ಲೋಕಗಳ ಶಬ್ದಶಃ ಅರ್ಥ. ಸ್ವಲ್ಪ ಒಂದೊಂದೇ ಶ್ಲೋಕದ ಅರ್ಥವನ್ನು ನಾವು ಇವಾಗ ವಿವರಣೆ ಮೂಲಕ ನೋಡಬೇಕು. ಮೊದಲನೇ ಶಬ್ದ
ಏನು ಅಂದರೆ ಮೋಕ್ಷಸ್ಯ ಹೇತು ಪ್ರಥಮಂ ನಿಗದ್ಯತೆ ವೈರಾಗ್ಯಂ ಅತ್ಯಂತಂ ಅನಿತ್ಯ ವಸ್ತುಷು. ಪ್ರಪಂಚದಲ್ಲಿ ಕೆಲವು ವಸ್ತುಗಳು ಬಹಳ ಕಾಲ ಇದ್ದು ನಶಿಸಿ ಹೋಗ್ತವೆ, ಇನ್ನು ಕೆಲವು ವಸ್ತುಗಳು ಸ್ವಲ್ಪ ಕಾಲ ಇದ್ದು ನಶಿಸಿ ಹೋಗ್ತವೆ. ಆದರೆ ನಮಗೆಲ್ಲ ಅಂದರೆ ಮನುಷ್ಯರಿಗೆ ಏನು ಭಾವನೆ ಇರುತ್ತೆ ಅಂದರೆ ನಶಿಸಿ ಅತ್ಯಂತ ಬೇಗನೆ ನಶಿಸಿ ಹೋಗುವಂತಹ ದೇಹದ ಬಗ್ಗೂ ಅತ್ಯಂತ ಪ್ರೀತಿ ಇರ್ತದೆ. ಹಾಗಾಗಿ ಬಹಳ ಬೇಗ ನಶಿಸಿ ಹೋಗುವಂತಹ ದೇಹದ ಬಗ್ಗೆ ದೇಹಾದಿ ಬ್ರಹ್ಮಪರ್ಯಂತೇಷು, ಈ ದೇಹದಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮನವರೆಗೆ ಇರುವಂಥ ವಸ್ತುಗಳಲ್ಲಿ ವೈರಾಗ್ಯವನ್ನು ತಾಳಬೇಕು. ನಮಗೂ ಕೆಲವು ಸಲ ವೈರಾಗ್ಯ ಬರ್ತದೆ, ಇಲ್ಲ ಅಂತಿಲ್ಲ. ನಮಗೆ ಯಾವುದು ಬೇಡೋ ಅದ್ರ ಬಗ್ಗೆ ಯಾವಾಗಲೂ ವೈರಾಗ್ಯ. ನಮಗೆ ಬೇಕಾದ ವಸ್ತುವಿನ ಬಗ್ಗೆ ಇಹಜನ್ಮನೇ ವೈರಾಗ್ಯ ಬರುವುದೇ ಇಲ್ಲ ನಮಗೆ. ನಾವೇ ತೀರ್ಮಾನ ಮಾಡಿದ್ದೇವೆ, ಇದು ನನಗೆ ಬೇಕಾದ್ದು, ಇದು ನನಗೆ ಬೇಡವಾದ್ದು ಅಂತ. ಆ ತೀರ್ಮಾನ ಹೇಗೆ ಮಾಡಿದ್ದೇವೆ ಗೊತ್ತಾ? ನಮ್ಮ ಅಜ್ಞಾನದಿಂದ ಬಹಳಷ್ಟು ಸಲ ವಿಚಾರ ಮಾಡಿರ್ತೇವೆ ನಾವು. ಕೊನೆಗೆ ನೋಡಿದರೆ ಅದು ಸಹ ಅತ್ಯಂತ ಬೇಡದೇ ಇರುವುದೇ ಆಗಿರುತ್ತೆ. ಅದರಿಂದ ಮೊದಲು ಎತ್ಕೊಳ್ತಾನೆ ದೇಹಾದಿ ಬ್ರಹ್ಮಪರ್ಯಂತೇಷು. ಯಾಕೆ ಅಂದರೆ ಯಾಕೆ ಮೊದಲು ದೇಹವನ್ನೇ ಹೇಳ್ತಾರೆ ಅಂದರೆ ಎಲ್ಲರನ್ನೂ ವಿಚಾರಿಸಿ, ಎಲ್ಲ ಕಡೆಗೂ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ತನಗೆ ಪ್ರೀತಿಪಾತ್ರವಾದಂತಹ ವಸ್ತುಗಳಲ್ಲಿ ಅತ್ಯಂತ ಪ್ರೀತಿಪಾತ್ರವಾದದ್ದು ಪ್ರತಿಯೊಬ್ಬರಿಗೂ ಅವರವರ ದೇಹ. ಹಾಗಾಗಿ ಅಲ್ಲಿಂದ ಶುರು ಮಾಡ್ತಾರೆ. ಏನನ್ನಾದರೂ ಬಿಟ್ಟೇನು, ದೇಹ ಮಾತ್ರ ಬಿಡೋದಿಲ್ಲ ಅಂತ. ಆದರೆ ಹೀಗೆ ಯಾವ ದೇಹವನ್ನು ಕುರಿತು ನಾವು ಹೇಳ್ತೇವೋ ಅದನ್ನು ಒಂದು ದಿವಸ ಬಿಡಲೇಬೇಕಾದದ್ದು ಅನಿವಾರ್ಯ ಅಲ್ವಾ? ಯಕ್ಷ ಧರ್ಮರಾಯನ ಹತ್ರ ಒಂದು ಪ್ರಶ್ನೆ ಕೇಳಿದ. ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಅಂದರೆ ಏನಪ್ಪ ಅಂತ. ಆಗ ಧರ್ಮರಾಯ ಹೇಳಿದ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ಪ್ರತಿದಿನವೂ ಪ್ರಪಂಚದಲ್ಲಿ ಒಬ್ಬ ಅಲ್ಲ ಎಷ್ಟೋ ಜನ ಸಾಯ್ತಾನೇ ಇರ್ತಾರೆ. ಸಾಯುವುದು ಶರೀರ, ಒಬ್ಬೊಬ್ಬರೂ ಹೀಗೆ ಹೋಗ್ತಾನೇ ಇರ್ತಾರೆ ಸ್ಮಶಾನದ ಕಡೆಗೆ. ಆದರೆ ಆ ಸ್ಮಶಾನಕ್ಕೆ ಹೋಗ್ತಾ ಇರುವಂಥ ಶವಯಾತ್ರೆಯನ್ನು ನೋಡಿದಾಗೆಲ್ಲ ನೋಡಿದ ಮನುಷ್ಯರಿಗೆ ಬಹಳಷ್ಟು ಜನರಿಗೆ ಆಲೋಚನೆ ಬರುತ್ತಂತೆ. ಏನು ಅಂದರೆ, ಹಾಂ, ಇವನೊಬ್ಬ ಹೋದ, ನಾನು ಶಾಶ್ವತ, ನಾನು ಅಂದರೆ ದೇಹ ಅಂತ ಹೀಗೆ ವಿಚಾರ ಮಾಡ್ತಾರೆ ಜನ. ಶೇಷಾಸ್ಥಾವರಮಿಚ್ಛಂತಿ, ಸ್ಥಾವರ ಅಂದರೆ ಶಾಶ್ವತ. ಮಿಕ್ಕವರೆಲ್ಲರೂ ಸಹ ಇವನು ಸತ್ತ, ನಾ ಶಾಶ್ವತ ಅಂತ ಎಲ್ಲರೂ ಹೀಗೆ ವಿಚಾರ ಮಾಡ್ತಾರೆ. ಹಾಗೆ ಸತ್ತೋನು ಒಂದು ದಿವಸ ಹೀಗೆ ವಿಚಾರ ಮಾಡಿದ್ದ. ಧರ್ಮರಾಯ ಹೇಳ್ತಾನೆ, ಯಕ್ಷ, ಇದಕ್ಕಿಂತ ಮಿಗಿಲಾದ ಆಶ್ಚರ್ಯ ಇನ್ನೇನೋ ಉಂಟು ಈ ಪ್ರಪಂಚದೊಳಗೆ? ಛೇ, ಇದು ದೊಡ್ಡ ಆಶ್ಚರ್ಯ. ಕಿಮಾಶ್ಚರ್ಯ ಮತಃಪರಂ ಅಂತ ಹೇಳ್ತಾನೆ. ಹಾಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ದೇಹ. ಯಾಕೆಂದರೆ ನಾವು ಯಾವುದೇ ಒಂದು ಬಟ್ಟೆ ಆಯ್ಕೆ ಮಾಡಬೇಕಿದ್ರೆ ನಾವು ಏನು ಮಾಡ್ತೇವೆ, ನನ್ನ ಬಾಡಿಗೆ ಇದು ಹೊಂದಾಣಿಕೆ ಆಗುತ್ತಾ? ಯಾವುದೋ ಒಂದು ವಸ್ತು ಸೆಲೆಕ್ಟ್ ಮಾಡ್ತೇವೆ, ನನ್ನ ಕಿವಿಗೆ ಇದು ಸರಿ ಹೋಗುತ್ತಾ, ನನ್ನ ಮೈಗೆ ಸರಿ ಹೋಗುತ್ತಾ ಅಂತಲೇ ವಿಚಾರ ಮಾಡ್ತೇವೆ. ಅಂದರೆ ಪ್ರತಿಯೊಂದು ವಸ್ತುವಿನ ಜೊತೆಗೂ ಸಹ ನಮ್ಮ ದೇಹ ಬಂದು ನಿಂತಿರ್ತದೆ. ದಯವಿಟ್ಟು ಯಾರೂ ಅನ್ಯಥಾ ಭಾವಿಸಬಾರ್ದು. ನಾವೆಲ್ಲರೂ ಈ ತಪ್ಪನ್ನು ಮಾಡ್ತೇವೆ. ಹಾಗಾಗಿ ನೀನು ಎಷ್ಟನ್ನಾದರೂ ವಿಚಾರ ಮಾಡು. 20 ವರ್ಷದ ಹಿಂದೆ ಇದ್ದಾಗ ಇವತ್ತಿದೆಯಾ ನಿನ್ನ ಶರೀರ? 10 ವರ್ಷದ ಹಿಂದೆ ಇದ್ದಾಗಿದೆಯಾ ನಿನ್ನ ಶರೀರ? 5 ವರ್ಷದ ಹಿಂದಿದ್ದಾಗಿದೆಯಾ? ಬೇಡ, 5 ತಿಂಗಳದ ಹಿಂದಿದ್ದಾಗಿದೆಯಾ? ಇಲ್ಲ, 5 ದಿನದ ಹಿಂದಿದ್ದಾಗಲೂ ನಿನ್ನ ಶರೀರ ಇಲ್ಲ. ಹೇಗೆ ಅಂದರೆ, ಒಂದು 100 ಪೇಪರನ್ನು ಇಟ್ಕೊಂಡು ಒಂದೇ ಸಲ ಪಂಚಿಂಗ್ ಮಾಡಿದರೆ ಅದು ಅಷ್ಟು ಒಂದೇ ಸಲ ಆಗುತ್ತೋ 1 by 1 ಆಗುತ್ತೋ? 1 by 1 ಆಗೋದು.
ಆದರೂ ಸಹ ನಾವು ಒಟ್ಟಿಗೆ ಆಯಿತು ಅಂತ ಹೇಳ್ತೇವಲ್ಲ, ಹಾಗೆ ಹುಟ್ಟಿದ ಅಂದಿನಿಂದ ಹಿಡಿದು ಪ್ರತಿ ಕ್ಷಣದಲ್ಲೂ ಸಹ ದೇಹ ಸಾವಿಗೆ ಹತ್ತಿರ ಆಗ್ತಾ ಇರ್ತದೆ. ಹೀಗಿರುವಾಗ ದಿನದಿಂದ ದಿನಕ್ಕೆ ಸತ್ತು ಸುಣ್ಣಾಗಿ ಹೋಗುವಂಥ ದೇಹದ ಬಗ್ಗೆ ಎಲ್ಲೆಲ್ಲದ ಪ್ರೀತಿ ನಿನಗೆ ಯಾಕಪ್ಪ? ಅದಕ್ಕೋಸ್ಕರ ಮೊದಲು ದೇಹ ಎನ್ನುವ ಶಬ್ದವನ್ನು ಹೇಳ್ತಾರೆ. ಮತ್ತು ದೇಹ ಎನ್ನುವ ಶಬ್ದಕ್ಕೆ ಅರ್ಥವೇ ಅದು ದಿಹ ಉಪಚಯ ಎನ್ನುವಂಥ ಧಾತುವಿನಿಂದ ಆದದ್ದು. ಮೊದಲು ಬೆಳೀತದೆ, ಆಮೇಲೆ ಅದಕ್ಕೆ ಇನ್ನೊಂದು ಹೆಸರು ಶರೀರ ಅಂತ, ಶ್ರೂ ಹಿಂಸಾಯಾಮ್ ಅಂತ, ಅಥವಾ ಶ್ರೀ ವಿದಲನೆ ಅಂತ ಧಾತು. ಆಮೇಲೆ ಶಿಥಿಲಾಗ್ತಾ ಬರ್ತದೆ, ಶೃಂಕಾಗಿ ಹೋಗ್ತದೆ, ಏನೆಲ್ಲ ಆಗುತ್ತೆ ಅಂತ ಮತ್ತು ಆ ವೈವರ್ಣ್ಯದ ಬಗ್ಗೆ ನಾನು ಹೇಳಬೇಕಾದ್ದೆಲ್ಲ ಗೊತ್ತು. ಈ ಎರಡು ಶಬ್ದಗಳೇ ದೇಹದ ಹಣೆಬರ ಏನು ಅನ್ನೋದನ್ನು ಹೇಳ್ತವೆ. ಈ ಸತ್ಯ ಗೊತ್ತಿದ್ದು ದೇಹವನ್ನು ನಾವು ಆರೈಕೆ ಮಾಡ್ಕೊಳ್ಬೇಕು, ಅಂದು ಮಾತ್ರ ಉಪೇಕ್ಷೆ ಮಾಡಬೇಕು ಅನ್ನೋದು ಈ ಮಾತಿನ ಅರ್ಥ ಅಲ್ಲ. ಅದರ ಲಿಮಿಟೇಷನ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ದೇಹಾದಿ ಬ್ರಹ್ಮಪರ್ಯಂತೇಷು ಚತುರ್ಮುಖ ಲೋಕದ ಹೊರಗಿನ ವಸ್ತುಗಳಲ್ಲಿಯೂ ಸಹ ವೈರಾಗ್ಯ ಇರಬೇಕು. ಯಾಕೆಂದರೆ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತೇನೋರ್ಜುನ. ಚತುರ್ಮುಖನ ಲೋಕವೂ ಸಹ ಅಲ್ಲಿ ಹೋದವರು ಸಹ ವಾಪಸ್ ಬಂದೇ ಬರ್ತಾರೆ. ಹಾಗಾಗಿ ಮೊದಲು ವೈರಾಗ್ಯವನ್ನು ತಾಳಬೇಕು. ಪ್ರಥಮೋ ಹೇತು, ಇದು ಮೊದಲ ಹೇತು. ಇಷ್ಟು ಆದ ಮೇಲೆ ಉತ್ಪನ್ನೇ ಚ ತೀವ್ರ ವೈರಾಗ್ಯೇ ಭೃಶಂ ನ್ಯಾಸ. ತೀವ್ರವಾದಂಥ ವೈರಾಗ್ಯ ಬಂದ ಮೇಲೆ, ನನಗಿದು ಯಾವುದೂ ಬೇಡ ಅಂತಾದಮೇಲೆ ಆಮೇಲೆ ಕರ್ಮವನ್ನು ನ್ಯಾಸ ಮಾಡು. ವೈರಾಗ್ಯ ಬರುವುದಕ್ಕಿಂತ ಮೊದಲೇ ಕರ್ಮವನ್ನು ಬಿಡಬೇಡ. ಯಾಕೆಂದರೆ ವೈರಾಗ್ಯ ಬರೋದಕ್ಕಿಂತ ಮೊದಲೇ ಕರ್ಮವನ್ನು ಬಿಟ್ಟರೆ ವಾಸಿ ಆಗ್ತಾ ಇರುವಂಥ ಗಾಯವನ್ನು ಪರಚದ ಹಾಗೆ ಆಗತ್ತೆ. ಆ ಗಾಯ ತಾನೇ ತಾನಾಗಿ ವಾಸಿ ಆದರೆ, ಒಳಗಿನಿಂದ ಮಾಂಸಖಂಡ ತುಂಬಿ ಬಂದರೆ ಮೇಲಿನ ಹೊರಚರ್ಮ ತಾನೇ ತಾನಾಗಿ ಕಳಚಿ ಬಿದ್ದೋಗುತ್ತೆ. ನೀನಾಗಿ ಅದನ್ನು ಕೀಳಲಿಕ್ಕೆ ಹೋಗಬೇಡ. ಹಾಗೆಯೇ ವೈರಾಗ್ಯ ಬರದೇನೆ ಸೋಮಾರಿತನದಿಂದ ಕರ್ಮ ಬಿಡುವುದು ಕರ್ಮನ್ಯಾಸ ಅಲ್ಲ, ಅದು ಸೋಮಾರಿತನ. ಇಷ್ಟಾದ ಮೇಲೆ ಮುಂದಿನ ವಿಚಾರ ಸ್ವರೂಪತೋಪಿ ಪರಿತ್ಯಾಗ. ಇಷ್ಟಾದ ಮೇಲೆ ಮತ್ತೆ ಸುತರಾಂ ತಾಯಶಾಂ ಪರಿತ್ಯಾಗ ಇತಿ ಭಾವ. ಹೀಗೆ ಯಾವನಿಗೆ ವೈರಾಗ್ಯ ಬರುತ್ತೋ ಅವನು ಬೇಡ ಅಂದರೂ ಸಹ ಅವನು ಕರ್ಮವನ್ನು ಬಿಡುವುದಿಲ್ಲ, ಕರ್ಮವೇ ಅವನನ್ನು ಬಿಟ್ಟುಬಿಡುತ್ತೆ. ಅಲ್ಲ, ನಮಗೂ ಕರ್ಮ ಬಿಟ್ಟು ಹೋಗಿದೆ. ಯಾಕೆಂದರೆ ನಮಗೂ ಕರ್ಮಕ್ಕೂ ಮಧ್ಯೆಯಲ್ಲಿ ಒಂದು ದೊಡ್ಡ ಸೋಮಾರಿತನ ಎನ್ನುವಂತಹ ಪೆಡಂಭೂತ ಇದೆ. ಅದರಿಂದಾಗಿ ನಾವು ಕರ್ಮವನ್ನು ಬಿಟ್ಟಿದ್ದೇವೆ. ಆ ಸೋಮಾರಿತನ ಬಿಡಿಸ್ಬಿಡುತ್ತೆ ನಮಗೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಸರ್ವಕರ್ಮ ಸನ್ಯಾಸಾನಂತರಂ ಶ್ರುತಿ. ಎಲ್ಲ ಕರ್ಮಗಳನ್ನೂ ತ್ಯಾಗ ಮಾಡಿದ ಮೇಲೆ, ವೈರಾಗ್ಯ ಬಂದ ಮೇಲೆ ಸರ್ವಕರ್ಮತ್ಯಾಗ, ಕರ್ಮತ್ಯಾಗ ಮಾಡಿದ ಮೇಲೆ ಶ್ರುತಿ. ಆಗ ಗುರುಗಳ ಬಳಿಗೆ ಹೋಗಬೇಕು. ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಇಂತಹ ಗುರುಗಳ ಬಳಿಗೆ ಹೋದ್ಮೇಲೆ ಕೇಳಿದಾಗ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಗೀತಾಚಾರ್ಯನ ಮಾತು. ಹೀಗೆ ಅರ್ಥತಃ ಆ ವೇದಾಂತ ವಿಚಾರವನ್ನು ಕೇಳಬೇಕು. ಹೇಗೆ ಕೇಳಬೇಕು? ಬರೇ ಶಬ್ದ ಮಾತ್ರ ಅಲ್ಲ, ಅರ್ಥ ಸಹಿತವಾಗಿ ವೇದಾಂತ ವಿಚಾರವನ್ನು ಕೇಳಬೇಕು. ಗುರುಮುಖಾತ್ ವೇದಾಂತ ವಾಕ್ಯ ಶ್ರವಣಂ. ಇಷ್ಟಾದ ಮೇಲೆ ಅರ್ಥ ಸಹಿತವಾಗಿ ಗುರುಮುಖದಿಂದ ಕೇಳಿದ. ಆದರೆ ನಾನು ಕೇಳಿದ್ದೇನೋ ನಿಜ, ನನ್ನೊಳಗೆ ಎಷ್ಟು ಇಳಿದಿದೆ ಅಂತ ಇವಾಗ ಯಾರು ಪರೀಕ್ಷೆ ಮಾಡ್ಕೊಳ್ಬೇಕು? ಕೇಳಿದವನೇ ಪರೀಕ್ಷೆ ಮಾಡ್ಕೊಳ್ಬೇಕು. ಶ್ರುತಾರ್ಥಸ್ಯ ದಾರ್ಢ್ಯಾಯ ಉಪಪತ್ತಿಭಿಶ್ಚಿಂತನಂ. ಅದೇ ಮನನ. ಹೀಗೆ ಹೇಳಿದರು ಸರಿಯಾ, ಹೀಗೆ ಹೇಳಿದರು ಸರಿಯಾ ಅಂತ ಮತ್ತೆ ಮತ್ತೆ ಕೇಳಿದ್ದನ್ನೇನು ಮಾಡಬೇಕು? ನಮ್ಮ ಮನಸ್ಸಿನ ಒಳಗೆ ಆಲೋಡನೆ ಮಾಡಬೇಕು. ಅದೇ ಮನನ ಅಂತ ಹೆಸರು. ನಿನ್ನೆ ಹೇಳಿದ್ದೆ ನಾನು, ಯುಕ್ತಿಯುಕ್ತವಾಗಿ ಅದನ್ನು ವಿಚಾರ ಮಾಡುವುದು. ಇಷ್ಟಾದ ಮೇಲೆ ಇದು ಹೀಗೆ ಸರಿ ಅಂತ ಆದಮೇಲೆ ಅಲ್ಲಿ ಧ್ಯಾನಕ್ಕೆ ತೊಡಗು. ಧ್ಯಾನಕ್ಕೆ ತೊಡಗು ಅಂದರೆ ಆತ್ಮವಿಚಾರವನ್ನು ಹೇಳಿರ್ತಾರಲ್ಲ, ಒಳಮುಖವಾಗಿ ಧ್ಯಾನ ಮಾಡು. ಆಗ ಎಂಥ ಧ್ಯಾನ ಅಂದರೆ ಪರಮಾರ್ಥ ತತ್ವಸ್ಯ ಧ್ಯಾನಂ. ನಮ್ಮ ಒಳಗೆ ಅಂತರ್ಮುಖರಾಗಿ ಮಾಡುವಂಥದ್ದು
ಅದೇ ಆತ್ಮಧ್ಯಾನ. ಅದನ್ನು ಎಷ್ಟು ದಿವಸ ಮಾಡಬೇಕು? ಚಿರಂ ಕರ್ತವ್ಯಂ. ನಾವು ಈ ಪ್ರಶ್ನೆ ಕೇಳ್ತೀವಿ ಅಂತ ಗೊತ್ತು, ಅದಕ್ಕೋಸ್ಕರ ಚಿರಂ ಕರ್ತವ್ಯಂ, ಬಹಳ ಕಾಲ ಮಾಡಬೇಕು. ಚಿರ ಅಂದರೆ ಬಹಳ ಕಾಲ ಅಂತ. ಹೌದು, ನಾವು ವಾರದಲ್ಲಿ 2 ದಿವಸದಂತೆ ಬಹಳ ಕಾಲ ಮಾಡ್ತೇವೆ, ಇನ್ನು 5 ದಿವಸ ಬಿಡ್ತೇವೆ. ಅಲ್ಲೂ ಸಹ ಚಿರತ್ವ ಅನ್ನೋದು ಬಂತೋ ಇಲ್ವೋ? ನಾವೆಲ್ಲ ಎಷ್ಟೆಲ್ಲ ಈ ಅಡ್ಡ ಪ್ರಶ್ನೆಗಳನ್ನು ಕೇಳ್ತೇವೋ ಅದೆಲ್ಲದಕ್ಕೂ ಉತ್ತರ ಇರುತ್ತೆ ಅಲ್ಲಿ. ಸ್ವಾರಸ್ಯ ಅಂದರೆ ಅದಕ್ಕೂ ಹೇಳ್ತಾರೆ ಯಾರು? ಸತತ್ವಧ್ಯಾನಂ ಅಂತ. ಇಲ್ಲ, ಬಹಳ ಕಾಲ ಮಾಡಬೇಕು ಮತ್ತು ನಿರಂತರ ಮಾಡಬೇಕು ಅಂತ. ಯಾಕೆ ಅಂದರೆ ಕ್ರಿಯಮಾಣಮಪಿ ಯದಿ ವಿಚ್ಛಿದ್ಯ ಕ್ರಿಯೇತ. ಬಹಳ ಕಾಲ ಮಾಡ್ತಾನೆ, ಮಧ್ಯೆಯಲ್ಲಿ ತುಂಡಾಗಿರುತ್ತೆ. ಅಂದರೆ 1 ದಿವಸ ಮಾಡ್ತಾನೆ, 2 ದಿವಸ ಬಿಡ್ತಾನೆ, ಮತ್ತು ಪುನಃ 4ನೇ ದಿವಸ ಮಾಡ್ತಾನೆ, 2 ದಿವಸ ಬಿಟ್ಟ. ಇಲ್ಲಿ ಏನುಂಟು ಕೇಳಿದರೆ ಚಿರಂತನ ಎನ್ನುವಂಥದ್ದುಂಟು, ಬಹಳ ಕಾಲ ಧ್ಯಾನ ಮಾಡಿದ ಅನ್ನೋದುಂಟು, ಅದರ ಮಧ್ಯದಲ್ಲಿ ವಿಚ್ಛಿತ್ತಿ ಆಗಿದೆ ಅನ್ನೋದು ಉಂಟು. ಹೌದಾ? ಇದರಿಂದ ಏನೋ ಪ್ರಯೋಜನ ಆಗುತ್ತೋ ಅಂದರೆ ಇಲ್ಲ. ವಿಚ್ಛೇದಿಕ ಕಾಲಿಕ ವೃತ್ತಿಭಿ ಆತ್ಮವೃತ್ತಿ ಅಭೂಯಮಾನತ್ವಾತ್. ಆ ಬಿಟ್ಟ ಸಮಯ ಇರುತ್ತಲ್ಲ, ನಮ್ಮ ಮನಸ್ಸಿಗೆ ಅದೇ ಅಭ್ಯಾಸ ಆಗುತ್ತಂತೆ. ಇದೇನು ಆಶ್ಚರ್ಯ ಅಲ್ಲ. ಈ ಒಂದು ಸಣ್ಣ ಲೌಕಿಕ ಉದಾಹರಣೆ ಕೊಡ್ತೇನೆ. ಬೇಸಿಗೆಯಲ್ಲಿ ರಜಾ ಬರುತ್ತೆ. ರಜಾ ಬಂದಾಗ ಮಕ್ಕಳು ತಮ್ಮ ಬ್ಯಾಗನ್ನು ಆಚೆ ಬಿಸಾಡ್ತಾರೆ, ಪುಸ್ತಕ ಎಲ್ಲಿದೆ ಏನೂ ಗೊತ್ತಾಗೋದಿಲ್ಲ. ಹೌದಾನೆ? ಯಾಕೆ ಆಗ 1.5 ತಿಂಗಳ ತಾನೊಬ್ಬ ವಿದ್ಯಾರ್ಥಿ ಅನ್ನೋದನ್ನು ಮರೀತಾರೆ, ಓದುವ ಕೆಲಸ ಇದೆ ಅನ್ನೋದನ್ನು ಮರೀತಾರೆ. ಕೊನೆಗೆ ಶಾಲೆ ಶುರು ಆಗುತ್ತೆ ನೋಡಿ. ಶಾಲೆ ಶುರುವಾದ ಮೇಲೆ ಅವರು ಅವರ ಮಾಮೂಲು ಟ್ರ್ಯಾಕಿಗೆ ಬರೋದಕ್ಕೆ ಸುಮಾರು 15ರಿಂದ 20 ದಿವಸ ಹಿಡಿಯುತ್ತೆ. ವಿದ್ಯಾರ್ಥಿಗಳಿಗಷ್ಟೇ ಅಲ್ರಿ, ನಮ್ಮ ಜಾತಿಯವರಿಗೂ ಹಾಗೇನೆ. ನಾವು ಅವ್ರಿಗೆ ಹೇಳ್ತೇವೆ ಅಷ್ಟೇ ಅಲ್ವಾ? ಆ ನಿರಂತರ ಧ್ಯಾನ ಮಾಡ್ತಾ ಇದ್ದಾಗ ಮನಸ್ಸು ಹಂತ ಹಂತವಾಗಿ ಅದಕ್ಕೆ ಒಗ್ಗಿಕೊಂಡು ಬಂದಿರುತ್ತೆ. 2 ದಿವಸ ಬಿಟ್ಟರೆ 3ನೇ ದಿವಸ ಅದು ಹೇಳುತ್ತೆ, ನಿನ್ನೆ ಎಲ್ಲ ಬಿಟ್ಟಿದೆಯಲ್ವಾ, ಇವತ್ತು ಬಿಟ್ಬಿಡು ಅಂತ. ಕೊನೆಗೆ ಏನು ಮಾಡ್ತೇವೆ ಅಂದರೆ ನಾವು ಆ ಚಂಚಲವಾದ ಮನಸ್ಸು ಹೇಳಿದಾಗೇನೆ ಕೇಳ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ನಿಧಿಧ್ಯಾಸನಮೇವ ನ ಸಿದ್ಧೇತ್. ಹಾಗೆ ಬಿಟ್ಟರೆ ಆ ನಿಧಿಧ್ಯಾಸನ ಎನ್ನುವಂಥದ್ದು ಅಂದರೆ ನಿರಂತರತೆಯ ಧ್ಯಾನ ಅನ್ನೋದು ಸಿದ್ಧಿಸೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ನಿರಂತರಂ ಇತ್ಯುಕ್ತಂ. ನಿತ್ಯವೂ ಮಾಡಬೇಕು. ನಿತ್ಯ ಅಂದರೆ ಪ್ರತಿನಿತ್ಯ ಅಂತ, ನಿರಂತರತೆಯೂ ಇರಬೇಕು ಹೀಗೆ ಅಂತ. ಯೋಗಶಾಸ್ತ್ರದಲ್ಲಿ ಇದೇ ಮಾತನ್ನು ಪತಂಜಲ ಮುನಿಗಳು ಹೇಳ್ತಾರೆ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ. ನೋಡಿ, ಸತು ದೀರ್ಘಕಾಲ ಧ್ಯಾನ ಅದು ಹೇಗೆ ಮಾಡಬೇಕು ಹೇಳಿದರೆ 1 ವಾರ ಮಾಡಿ ಇನ್ನೊಂದು ವಾರ ರಜೆ ತಗೊಳ್ಳೋದು ಅನ್ನೋದಿಲ್ಲ. ನಿರಂತರವಾಗಿ ಮಾಡಬೇಕು, ದೀರ್ಘಕಾಲ ಮಾಡಬೇಕು. ಮತ್ತು ಸತ್ಕಾರ ಸೇವಿತ, ಪ್ರತಿದಿನವೂ ಸಹ ಸತ್ಕಾರ ಮಾಡಬೇಕು ಅಂದರೆ ಏನು? ನಿರಂತರ ಆ ಕಾಲಕ್ಕೆ ಸರಿಯಾಗಿ ಅದನ್ನು ಮಾಡಬೇಕು ಹೀಗೆ ಅಂತ. ಆಗ ದೃಢ ಭೂಮಿ, ಮನಸ್ಸು ಅದಕ್ಕೆ ದೃಢವಾದಂಥ ಭೂಮಿ ಆಗಿಬಿಡುತ್ತೆ ಅಂತ. ಹೀಗೆ ಎಷ್ಟು ವರ್ಷ ಮಾಡಬೇಕು ಸ್ವಾಮಿ ಅಂದರೆ ಪ್ರಶ್ನೆ ಇಷ್ಟೇ. ದಿವಸ ಇರುವ, ಮಾಸ ಇರುವ, 1 ದಿನ ಮಾಡಿದರೆ ಸಾಕ, 1 ತಿಂಗಳ ಮಾಡಿದರೆ ಸಾಕ, 1 ವರ್ಷ ಮಾಡಿದರೆ ಸಾಕ? ಪ್ರಶ್ನೆ ಕೇಳ್ತಾರೆ ಅವರು. ಯಾಕೆ ಸುಮ್ಮನೆ ಇಂಥ ಬಲಬಜವಾದ ಪ್ರಶ್ನೆ ಕೇಳ್ತೀರ್ರಿ ಅಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದೂರಲ್ಲಿ ಒಬ್ಬಾತ ಸ್ನೇಹಿತ ಇದ್ದಂತೆ. ಸ್ನೇಹಿತ ಇದ್ದ ಅಂದರೆ ಅವನಿಗೆ ಇನ್ನೊಬ್ಬ ಇರಬೇಕಲ್ಲ. ಆಗ ತನ್ನ ಸ್ನೇಹಿತನ ಬಗ್ಗೆ ಈ ಎ ಎನ್ನುವಂಥ ಗೆಳೆಯ ಹೇಳಿದಂತೆ ಬಿ ಅನ್ನೋವನು ಸ್ನೇಹಿತ ಅವನ ಬಗ್ಗೆ ಹೇಳಿದಂತೆ. ಈ ಬಿ ಅನ್ನೋ ಗೆಳೆಯ ನಾನು ಹೋಗಿ 4 ವೇದವನ್ನು ಅಧ್ಯಯನ ಮಾಡ್ಕೊಂಡು ಬರ್ತೇನೆ ಅಂತ ಹೋದನಂತೆ. ಆಗ ಈ ಎ ಅನ್ನುವ ಗೆಳೆಯ ಹೇಳಿದಂತೆ ತನ್ನ 3ನೇ ಗೆಳೆಯನತ್ರ, ಅವನೊಬ್ಬ ಮೂರ್ಖ. ಯಾಕೆಂದರೆ ಇರೋದು 4 ವೇದ, ಅದನ್ನು ಕಲ್ತ್ಕೊಂಡು ಬರ್ತೇನೆ ಹೇಳಿ ಹೋಗಿದ್ದಾನೆ. ಇವತ್ತು 5ನೇ ದಿವಸ ಮುಗಿದು 6ನೇ ದಿವಸ ಆಯಿತು, ಇನ್ನೂ ಬಂದಿಲ್ಲ ಅವನು ಅಂತ. ಇರೋದು ಎಷ್ಟು ವೇದ? 4 ವೇದ. 1 2 3 4 ಆಯ್ತಲ್ವಾ? ಹೀಗೆ ವಿಚಾರ ಮಾಡಿದರೆ ಎಷ್ಟು ಮೂರ್ಖತನದ ವಿಚಾರವೋ
ಹಾಗೆ ಒಂದು ದಿನದಲ್ಲಿ, ತಿಂಗಳಲ್ಲಿ, ವರ್ಷದಲ್ಲಿ ಆಗ್ತದೆ ಅಂತ ಅಂದ್ಕೊಂಡ್ರೆ ನೀವು ಆ ಎ ಎನ್ನುವ ಹೆಸರನ್ನು ಅವನ ಸ್ನೇಹಿತ ಇದ್ದಾನಲ್ಲ ಅವನಂತೆಯೇ ಆಗಿಬಿಡ್ತೀರ ಹಾಗೆ ಅಂತ. ಇದು ಯಾವುದೂ ನಂದಲ್ಲ, ಉದಾಹರಣೆ ಅವರೇ ಕೊಡ್ತಾರೆ ವ್ಯಾಖ್ಯಾನದಲ್ಲಿ. ನೋಡಿ ಹೇಳ್ತಾರೆ ಅವರು, ನಾದ್ಯಾಪ್ಯಸವು ಸಮಾಗತ ಇತಿ ಮೂಢವಚನಂ ಅಂತ ಹೇಳಿ, ವೇದ ತಾನ್ ಅಧ್ಯೇತುಂ ಗತಸ್ಯ, ಎಷ್ಟು ವೇದಗಳಿವೆ ಅಂದರೆ ಚತ್ವಾರ ಏವ ವೇದಾ ತಾನ್ ಅಧ್ಯೇತುಂ ಗತಸ್ಯ ಮಾಣವಕಸ್ಯ ಪಂಚದಿವಸ ಅತೀತಾ ನಾದ್ಯಾಭ್ಯಾಸವು ಸಮಾಗತ ಇತಿ ಮೂಢವಚನಾನುಸಾರ್ಯಂ ಧ್ಯಾತ ಸ್ಯಾತ್. ಅದರಿಂದ ಹೀಗೆ ನಿರಂತರ ಮಾಡಿದಾಗ ಎಷ್ಟು ವರ್ಷಕ್ಕೆ ನನಗೆ ಒಳಗಿನಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಳೋದಕ್ಕಾಗೋದಿಲ್ಲ. ಅಪಿ ಸಂವತ್ಸರೈ, ಇಡೀ ಸಂವತ್ಸರ, ಎಷ್ಟೋ ಸಂವತ್ಸರ ಬೇಕಾಗ್ಬೋದು. ಮುಂದಿನ ಒಂದು ಶಬ್ದ ಜನ್ಮಭಿರ್ವ, ಜನ್ಮಭಿ ಬಹುವಚನ ಉಂಟು, ಎಷ್ಟೋ ಜನ್ಮಗಳ ಸಾಧನೆಯಿಂದ ಆದೀತು. ಇಷ್ಟು ಕೇಳಿ ಆಗ ನಮಗೆ ಈಗ ಒಂದು ಭಾವನೆ ಬರ್ತದೆ, ಇದು ಆಗೋ ಕೆಲಸ ಅಲ್ಲ ಸ್ವಾಮಿ, ಬಿಟ್ಟೇ ಬರೋಣ ಸುಮ್ಮನೆ ಹೇಗೆ ಅಂತಂದರೆ ಅದಕ್ಕೆ ಸಮಾಧಾನ ಹೇಳುತ್ತೆ ವರ್ತಮಾನ. ಇಲ್ಲ, ಯಾಕೆಂದರೆ ನೋಡಿ, ಒಬ್ಬ 20 ಮೆಟ್ಟಿಲನ್ನು ಹತ್ತಿದ ಮೇಲಕ್ಕೆ ಅಟ್ಟಕ್ಕೆ ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ಆದರೆ ಹಾಗೆ ಅಲ್ಲಿ ಹೋಗಿ ಸೇರುವವನು ಸಹ ಮೊದಲ ಮೆಟ್ಟಿಲ ಮೇಲೆ ಕಾಲಿಟ್ಟು ಹೋಗಿದ್ದಾನೆ ಅನ್ನೋದನ್ನು ಮರಿಬಾರ್ದಲ್ವಾ? ಹೌದು ತಾನೆ? ಅದಕ್ಕೋಸ್ಕರ ಗೀತೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಹತಾಶನಾಗಬೇಡ. ಅಧ್ಯಾತ್ಮ ದಾರಿಯಲ್ಲಿ ನೀನು ಏನು ಸಾಧನೆ ಮಾಡ್ತೀಯೋ ಅದಿಷ್ಟು ಪ್ರಾಮಾಣಿಕವಾದ ಸಾಧನೆ ಆದದ್ದಿದ್ದರೆ ಅದು ನಿನ್ನ ಸೂಕ್ಷ್ಮ ಶರೀರ ಜೊತೆಗೆ ಬಂದೇ ಬರುತ್ತೆ. ಯೋಚನೆ ಮಾಡಬೇಡ, ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಶುರುವಾಗತ್ತೆ ನಿನ್ನ ಸಾಧನೆ ಹೇಗೆ ಅಂತ. ಹಾಗಾಗಿ ಬಹುಜನ್ಮಭಿರುವ, ಎಷ್ಟೋ ಜನ್ಮಗಳಲ್ಲಾದರೂ ಸಹ ಆಗಬಹುದು. ಆದರಪೂರ್ವಕಂ ಸರ್ವದಾ ಸೇವಿತವ್ಯಂ ಇತಿ ಚಿರಂ. ಯಾವುದೇ ಜನ್ಮದಲ್ಲೂ ಯಾವುದೇ ದಿನದಲ್ಲೂ ಸಹ ಅಯ್ಯೋ ನಾನು ಇಷ್ಟು ವರ್ಷ ಸಾಧನೆ ಮಾಡಿದ್ನಲ್ಲ, ಏನೂ ಆಗಲಿಲ್ಲಲ್ಲ ಅಂತ ಹತಾಶನಾಗಬೇಡ ಎನ್ನುವಂಥ ಮಾತನ್ನು ಹೇಳ್ತಾ ಗೀತಾಚಾರ್ಯನ ಮಾತನ್ನು ಉದಾಹರಿಸ್ತಾರೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಬಹಳಷ್ಟು ಜನ್ಮಗಳಲ್ಲಿ ಮಾಡಿದಂಥ ಸಾಧನೆಯಿಂದ ಅಂಥ ಸಾಧಕ ನನ್ನನ್ನು ಬಂದು ಸೇರ್ತಾನೆ. ಭಗವಂತನೇ ಹೇಳಿದ್ದೀಗ. ಹಾಗಾಗಿ ಯಾಕೆ ನಿನಗಷ್ಟು ಅವಸರ? ನಿಧಾನಕ್ಕೆ ಮಾಡು, ಸರಿಯಾಗಿ ಮಾಡು ಎನ್ನುವಂತಹ ಮಾತನ್ನು ಹೇಳೋದರ ಮೂಲಕ ಅಲ್ಲಿಗೆ ತಥೋ ಅವಿಕಲ್ಪಂ ಪರಮೇತ್ಯ ವಿದ್ವಾನ್ ವಿಹೈವ ನಿರ್ವಾಣ ಸುಖಂ ಸಮೃಚ್ಛತಿ. ಇಲ್ಲಿಯೇ ಅಂದರೆ ಸಾಧಕನ ಸಾಧನೆ ಸರಿಯಾದ ಟ್ರ್ಯಾಕಲ್ಲಿ ಇದ್ದರೆ ಇಲ್ಲಿಯೇ ಆತ ಮೋಕ್ಷ ಸುಖವನ್ನು ಪಡಿತಾನೆ. ಇಷ್ಟು ಆದ ಮೇಲೆ ಮತ್ತೆ 73ನೇ ಶ್ಲೋಕ ಅಲ್ಲಿ ಹೇಳ್ತಾರೆ, ಯದ್ ಬೋದ್ಧವ್ಯಂ ತವೇದಾನೀಂ ಆತ್ಮಾನಾತ್ಮ ವಿವೇಚನಂ ತದುಚ್ಯತೆ ಮಯ ಸಮ್ಯಕ್ ಶ್ರುತ್ವಾ ಆತ್ಮನ್ಯವಧಾರಯ. ಈ ಆತ್ಮ ಅನಾತ್ಮ ವಿಚಾರವನ್ನು ನೀನು ತಿಳಿದುಕೊಳ್ಳಲೇಬೇಕು. ಆತ್ಮ ವಿಚಾರವನ್ನು ತಿಳಿಬೇಕು ಅಂದರೆ ಮೊದಲು ಅನಾತ್ಮ ವಿಚಾರವನ್ನು ತಿಳಿಬೇಕು. ಅದನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಮ್ಯಕ್ ಶ್ರುತ್ವ, ಸರಿಯಾಗಿ ನೀನು ಅದನ್ನು ಕೇಳಿ ತಿಳಿದುಕೊಂಡ್ರೆ ಆತ್ಮನ್ಯವಧಾರಯ, ಅದನ್ನು ನಿನ್ನ ಮನಸ್ಸಿನಲ್ಲಿ ಧಾರಣೆ ಮಾಡು, ನಾನು ನಿನಗೆ ಹೇಗೆ ಅಂತ ಅದನ್ನು ತಿಳಿಸಿಕೊಡ್ತೇನೆ ಅಂತ. ಅಂದರೆ ಆತ್ಮಜ್ಞಾನ ಪಡಿಬೇಕು ಅನ್ನುವವನು ಮೊದಲು ಮಾಡಬೇಕಾದ ಕೆಲಸ ಆತ್ಮ ಅನಾತ್ಮ ಈ ಎರಡನ್ನೂ ಸಹ ವಿಂಗಡಿಸಿ ತಿಳಿಬೇಕಂತೆ. ಅನಾತ್ಮ ವಿಚಾರವನ್ನು ಯಾಕ್ರಿ ತಿಳಿಬೇಕು ಅಂದರೆ ಆತ್ಮ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ತಿಳ್ಕೊಳ್ಬೇಕು ಅದನ್ನು. ಈಗ ನಾವು ಕೆಲವು ಸಲ ಬೇಡದಿರೋ ವಿಚಾರವನ್ನು ತಿಳ್ಕೊಳ್ತೇವೆ. ಅದು ಯಾಕೆ ತಿಳ್ಕೊಳ್ತೇವೆ ಅಂದರೆ ಅದನ್ನು ಬಿಡೋದಕ್ಕೆ ಅಂತ ತಿಳ್ಕೊಳ್ಬೇಕು. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ,
ನಮಗೆ ರಾಮನೂ ಆದರ್ಶ, ರಾವಣನೂ ಆದರ್ಶ. ಹಾಗಿದ್ದರೆ ರಾವಣನಂತೆ ಆಗಬಾರದು ಅನ್ನೋದಕ್ಕೆ ಅವನು ಆದರ್ಶ, ರಾಮನಂತೆ ಆಗಬೇಕು ಅನ್ನೋದಕ್ಕೆ ರಾಮ ಆದರ್ಶ. ಹಾಗೆಯೇ ಆತ್ಮವಿಚಾರವನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಆತ್ಮಸ್ವರೂಪವನ್ನು ಪಡೆಯೋದಕ್ಕೋಸ್ಕರ ತಿಳ್ಕೊಳ್ಬೇಕು. ಅನಾತ್ಮ ವಿಚಾರವನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಬಿಡೋದಕ್ಕೋಸ್ಕರ ತಿಳ್ಕೊಳ್ಬೇಕು. ಇದು ಎರಡನ್ನು ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಾವು ಬಿಡಬೇಕಾದದ್ದು ಹೆಚ್ಚೋ ಹಿಡಿಬೇಕಾದದ್ದು ಹೆಚ್ಚೋ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ತದುಚ್ಯತೆ ಮಯ ಈ ಪ್ರಶ್ನೆಯೂ ಸಹ ಬಂದಿತ್ತು. ಆ 51ನೇ ಶ್ಲೋಕಕ್ಕೆ ಹೋಗಿ ಮತ್ತೆ ಪುನಃ ಕೋಸಾವನಾತ್ಮ ಅಂತ ಪ್ರಶ್ನೆ ಕೇಳಿದ್ದ ಶಿಷ್ಯ ಅಲ್ಲಿ. ಈ ಅನಾತ್ಮ ಅಂದರೆ ಯಾರು ಅಂತ ಅದಕ್ಕೆ ಉತ್ತರ ಹೇಳ್ತಾರೆ ಇವಾಗ. ಕೋಸಾವನಾತ್ಮ ಕ ಆತ್ಮ ಇತಿ ಪ್ರಶ್ನೋಪ್ಯುತ್ತರಿತೋ ಭವತಿ. ಈ ಶ್ಲೋಕದ ಮೂಲಕ ಅಂದರೆ ಮುಂದೆ 74ನೇ ಶ್ಲೋಕದ ಮೂಲಕ ಅನಾತ್ಮ ವಸ್ತು ಅಂದರೆ ಯಾವುದೋ ಒಂದು ಶಿಷ್ಯ ಕೇಳಿದ್ನಲ್ಲ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಗುರುಗಳು ಅಂತ. ಹಾಗಿದ್ರೆ ಆತ್ಮವಸ್ತುವಿನ ಬಗ್ಗೆ ಹೇಳೋದೇ ಇಲ್ವನ್ರಿ ಅಂದರೆ ಹೇಳ್ತಾರೆ ತತ್ರ ಅನಾತ್ಮದ್ವಾರ ಆತ್ಮನಃ ಜ್ಞಾತವ್ಯತ್ವೇನ ಅನಾತ್ಮನಃ ಸ್ಥೂಲತ್ವೇನ ಪ್ರಥಮಂ ಜ್ಞಾತುಂ ಶಕ್ಯತ್ವೇನ ತಸ್ಮಿಂಶ್ಚ ಜಾತೆ ಸೂಕ್ಷ್ಮಸ್ಯಾಪ್ಯಾತ್ಮನಃ ಜ್ಞಾನಂ ಸುಲಭಂ ಭವತೀತಿ. ಈ ಅನಾತ್ಮ ವಸ್ತು ಉಂಟಲ್ಲ ಅದು ನಮಗೆ ದಿನವೂ ಕಣ್ಣಿಗೆ ಕಾಣುತ್ತೆ, ಕಿವಿಗೆ ಕೇಳಿಸತ್ತೆ, ಕೈಯಿಂದ ಮುಟ್ಟೋದಕ್ಕಾಗತ್ತೆ. ಅದನ್ನು ತಿಳ್ಕೊಳ್ಳೋದು ಸುಲಭ. ಆತ್ಮವಿಚಾರವನ್ನು ತಿಳ್ಕೊಳ್ಳೋದು ಕಷ್ಟ. ಈ ಶಿಕ್ಷಣದ ಕ್ರಮ ಹೇಗೆ ಅಂದರೆ ಸುಲಭವಾದ ಕ್ರಮದಿಂದ ಕಷ್ಟವಾದದ್ರ ಕಡೆಗೆ ಹೋಗಬೇಕು ನಾವು, ಕಷ್ಟವಾದದ್ರಿಂದ ಸುಲಭವಾದದ್ರ ಕಡೆಗಲ್ಲ. ಹಾಗಾಗಿ ಈ ಅನಾತ್ಮ ವಿಚಾರ ಅದು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗತ್ತೆ, ಕಿವಿಗೆ ಕೇಳಿಸತ್ತೆ, ಎಲ್ಲ ಆಗತ್ತೆ. ಆದ್ದರಿಂದ ತಿಳ್ಕೊಳ್ಳೋದು ಸುಲಭ. ಆದ್ದರಿಂದ ಅದನ್ನು ಮೊದಲು ತಿಳಿಸಿಕೊಡ್ತಾರೆ. ಯಾಕೆ? ಅದನ್ನು ಬಿಡೋದಕ್ಕೋಸ್ಕರ. ಇದು ಯಾವುದೋ ಆತ್ಮ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಅನಾತ್ಮ ವಸ್ತುವನ್ನು ಮೊದಲು ತಿಳಿಸ್ಕೊಳ್ತಾರೆ. ಹಾಗಿದ್ರೆ ಆತ್ಮವಿಚಾರ ತಿಳಿಸೋದಿಲ್ವ ಅಂದರೆ ತಿಳಿಸ್ತಾರೆ. ಎಲ್ಲಿಂದ ಅಂದರೆ 126ನೇ ಶ್ಲೋಕ ಅಥತೆ ಸಂಪ್ರವಕ್ಷ್ಯಾಮಿ ಅಂತ ಶ್ಲೋಕ ಪ್ರಾರಂಭ ಆಗುತ್ತೆ. ಪುಸ್ತಕ ಇದ್ದವರು ತೆಗೆದು ನೋಡ್ಕೊಳ್ಬಹುದು. ಅಲ್ಲಿಂದ ಮುಂದಕ್ಕೆ ಆತ್ಮವಿಚಾರ, ಅಲ್ಲಿಯವರೆಗೂ ಅನಾತ್ಮ ವಿಚಾರ. ಅನಾತ್ಮ ವಿಚಾರ ಬಿಡೋದಕ್ಕೆ, ಆತ್ಮವಿಚಾರ ಹಿಡಿದುಕೊಳ್ಳೋದಕ್ಕೆ ಅಂತ. ಅಲ್ಲಿವರೆಗೂ ನಾವು ಇವಾಗ ಮಾಡಬೇಕಾದದ್ದು ಅನಾತ್ಮ ವಿಚಾರವನ್ನು ಅಂತ. ಅಂದರೆ ಆತ್ಮನಲ್ಲದ ವಿಚಾರ ಅಂತ ಅರ್ಥ ಅದಕ್ಕೆ. ಆ ಅನಾತ್ಮ ವಿಚಾರಗಳಲ್ಲಿ ಮೊದಲು ಬರೋದೇನು ಅಂದರೆ ಈಗ ತಾನೇ ನಾನು ಹೇಳಿದ್ನಲ್ಲ, ನಮಗೆಲ್ಲ ಪ್ರಿಯವಾದದ್ದು ಯಾವುದು? ಈ ದೇಹ. ಇದ್ರ ಬಗ್ಗೆನೇ ಮೊದಲು ಹೇಳ್ತಾರೆ. ಈ ದೇಹ ಅಂದರೆ ಏನು? ಮೆಡಿಕಲ್ ಸೈನ್ಸ್ ಇದಕ್ಕೆ ಏನೇನು ಎಲ್ಲ ಹೇಳುತ್ತೆ ಆ ಶಾಸ್ತ್ರದ ಪ್ರಕಾರ. ಆದರೆ ವೇದಾಂತ ಶಾಸ್ತ್ರ ದೇಹದ ಬಗ್ಗೆ ಏನು ಹೇಳುತ್ತೆ? ಗೀತೆಯಲ್ಲಿ 6ನೇ ಅಧ್ಯಾಯದ ಸ್ವಲ್ಪ ನಾವು ನೋಡ್ಕೊಂಡು ಹೋಗಿದ್ದೇವೆ. ಇಲ್ಲೂ ಸಹ ಆ ವಿಚಾರ ವಿಶೇಷವಾಗಿ ಬರುತ್ತೆ. ದೇಹ ಅಂದರೆ ಏನು? ಇದನ್ನು ಯಾಕೆ ತಿಳ್ಕೊಳ್ಬೇಕು? ಬಿಡೋದಕ್ಕೆ, ಹಚ್ಕೊಳ್ಳೋದಕ್ಕಲ್ಲ ಅಂತ. ಯಾಕೆ ಅಂದರೆ ಒಬ್ಬ ಜ್ಞಾನಿಗಳೊಂದು ಮಾತು ಹೇಳ್ತಾರೆ, ಈ ದೇಹ ಎನ್ನುವಂಥದ್ದು ಅದು ಬೀರ್ತಾ ಇರುವಂಥ ದುರ್ಗಂಧದಿಂದಲೇ ಎಷ್ಟು ಹೊಲಸು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಒಂದು ದಿವಸ ನಿನ್ನ ದೇಹದ ಬೆವರು ನಿನ್ನ ಮೂಗಿಗೆ ಬಡಿದ್ರೆ ನಿಜವಾದ ತಿಳುವಳಿಕೆ ಇರೋನಿಗೆ ಅವತ್ತೇ ವೈರಾಗ್ಯ ಬರಬೇಕು ಅಂತ. ನಮಗೂ ಅದ್ರ ಬಗ್ಗೆ ವೈರಾಗ್ಯ ಬರ್ತದೆ, ತಕ್ಷಣ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಬೇಕು ಎಲ್ಲ ಮಾಡ್ತೀವಿ ನಾವು. ಆದರೆ ವಿವೇಕ ಚೂಡಾಮಣಿ ಹೇಳುತ್ತೆ ಅದನ್ನು ಮಾಡಿ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಹೊರಗಡೆಯಿಂದ ನೀನು ಎಷ್ಟೇ ಅದಕ್ಕೆ ಬಣ್ಣ ಹಚ್ಚು, ಹೇಗೆ ಕೇಳಿದರೆ ಒಳಗಡೆಯಿಂದ ಕೊಳಕಿದೆ, ಮೇಲ್ಗಡೆಯಿಂದ ಪ್ಲಾಸ್ಟರ್ ಮಾಡ್ತೀನಿ. ಒಳಗಡೆ ಏನುಂಟು ಹಾಗಿದ್ರೆ ಅಂದರೆ ನೋಡಿ, ಮಜ್ಜ, ಅಸ್ಥಿ, ಮೇಧ, ಫಲ, ರಕ್ತ, ಚರ್ಮ, ತ್ವಗಾಹ್ವೈಹಿ ಧಾತುಭಿ ಏಭಿ ಅನ್ವಿತಂ. ಮತ್ತು ಪಾದ, ಉರು, ವಕ್ಷ, ಭುಜ, ಪೃಷ್ಠ, ಮಸ್ತಕೈ
ಅಂಗೈ ಉಪಾಂಗೈ ಉಪಯುಕ್ತಮೇತತ್. ಇನ್ನೊಂದು ಅರ್ಧ ಶ್ಲೋಕ ಉಂಟು. ಅಹಮ್ಮಮೇತಿ ಪ್ರಥಿತಂ ಶರೀರಂ ಮೋಹಾಸ್ಪದಂ ಸ್ಥೂಲಮಿತೀರ್ಯತೆ ಬುಧೈ. ಈ ಶರೀರ ಅಂದರೆ ಏನು? ಮಜ್ಜ ಮತ್ತು ಅಸ್ಥಿ, ಮೇಧ, ಎಲ್ಲದಕ್ಕೂ ಅರ್ಥ ಆಮೇಲೆ ಹೇಳ್ತೇನೆ. ಮತ್ತು ಫಲ, ರಕ್ತ, ಚರ್ಮ, ತ್ವಕ್, ಆಹ್ವೈ ಧಾತುಭಿ ಏಭಿ ಅನ್ವಿತಂ. ಈ ಎಲ್ಲ ಧಾತುಗಳಿಂದ ಕೂಡಿದೆ. ಇವೆಲ್ಲ ಧಾತುಗಳು ಅಂತಾಯಿತು. ಧಾತು ಅಂದರೆ ಇಂಗ್ಲೀಷ್ನ ರೂಟ್ ಅಲ್ಲ, ವಸ್ತು ಅಂತ ಅರ್ಥ. ಮತ್ತಿನ್ನೇನುಂಟು ಇದಕ್ಕೆ ಅಂದರೆ ಕೆಳಗಡೆಗೆ ಪಾದ, ಉರಹ, ವಕ್ಷಸ್ಥಲ, ಮತ್ತು ಊರು ಅಂದರೆ ತೊಡೆ, ಲ್ಯಾಪ್, ಮತ್ತು ವಕ್ಷಸ್ಥಳ, ಭುಜ, ಪೃಷ್ಠ, ಬೆನ್ನು, ಮಸ್ತಕೈ ಅಂಗೈ ಉಪಾಂಗೈ ಉಪಯುಕ್ತಂ. ತಲೆ ಮತ್ತು ಅಂಗ, ಉಪಾಂಗ, ಸಣ್ಣ ಸಣ್ಣ ಪಾರ್ಟ್ಗಳು, ಇವುಗಳಿಂದೆಲ್ಲ ಇದು ಕೂಡಿದೆ. ಇಂತಹ ಈ ಸಂಘಾತ ಮಿಶ್ರಿತವಾದಂಥ ವಸ್ತುವಿನಲ್ಲಿ ನಮಗೆಲ್ಲರಿಗೂ ಏನು ಭಾವನೆ ಉಂಟು? ಅಹಮ್ಮಮೇತಿ ಪ್ರಥಿತಂ ಶರೀರಂ, ನಾನು, ನನ್ನದು ಎನ್ನುವಂತಹ ಭಾವನೆ ಉಂಟು. ಸಾಲದ್ದಕ್ಕೆ ಮೋಹಾಸ್ಪದಂ, ಅತ್ಯಂತ ಪ್ರೀತಿಪಾತ್ರವಾದದ್ದು. ಇಂತಹ ಶರೀರವನ್ನು ಸ್ಥೂಲಮಿತೀರ್ಯತೆ, ಇದೊಂದು ಸ್ಥೂಲವಾದಂಥ ಅನಾತ್ಮವಸ್ತು ಅಂತ ಶಾಸ್ತ್ರ ಹೇಳುತ್ತೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ಬಿಡಿಸೋಣ. ಮಜ್ಜ, ಮಜ್ಜ ಅಂದರೆ ಏನು? ಮಜ್ಜ ಅಂದರೆ ಈ ಬೋನ್ ಮ್ಯಾರೋಸ್, ಎಲುಬಿನ ಒಳಗೆ ಇರುತ್ತಲ್ಲ, ಈ ಕ್ಯಾಲ್ಶಿಯಂ ಕಂಟೆಂಟ್ಸಿಂದಾಗಿ ಅದು ಹೆಚ್ಚಾಗತ್ತೆ, ಕಡಿಮೆ ಆದರೆ ಅದು ಸಹ ಕಡಿಮೆ ಆಗತ್ತೆ. ಇದೆಲ್ಲವನ್ನು ನಾವು ಹುಟ್ಟಬೇಕಿದ್ರೇ ಪಡ್ಕೊಂಡು ಬಂದಿರ್ತೇವೆ. ಮತ್ತು ಯಾರ್ಯಾರಿಂದ ಅಂತ ಕೇಳಬೇಡಿ, ಅದು ಮತ್ತು ಬೇರೆ ವ್ಯವಸ್ಥೆ, ಅಪ್ಪನಿಂದ ಬರುತ್ತೋ ಅಮ್ಮನಿಂದ ಬರುತ್ತೋ ಅಂತ. ಮೆಡಿಕಲ್ ಸೈನ್ಸ್ ಹೇಳೋದು ಒಂದು ಕ್ರಮ, ಎರಡಕ್ಕೂ ಬಹಳ ಸಾಮ್ಯತೆ ಉಂಟು. ವೇದಾಂತ ಶಾಸ್ತ್ರವು ಹೇಳುತ್ತೆ ಯಾರ್ಯಾರಿಂದ ನಾವು ಏನನ್ನು ಪಡ್ಕೊಂಡು ಬರ್ತೇವೆ. ಸದ್ಯಕ್ಕದ ಪ್ರಸ್ತುತ ಮಜ್ಜ, ಬೋನ್ ಮ್ಯಾರೋಸ್ ಆಯಿತು. ಅದಾದಮೇಲೆ ಮುಂದೆ ಏನುಂಟು ಅಂದರೆ ಅಸ್ಥಿ. ಆ ಅಸ್ಥಿಯ ಒಳಗಿರೋದು ಮ್ಯಾರೋಸ್, ಅದು ಹೊರಗಿನದು ಅಸ್ಥಿ, ಮೂಳೆ. ಮತ್ತು ಮೇಧ, ಮೇಧ ಅಂದರೆ ಫ್ಯಾಟ್, ಕೊಬ್ಬು ಅಂತ ಹೇಳ್ತೇವಲ್ಲ ನಾವು. ತುಂಬ ಕೊಬ್ಬು ಕಾಣ್ರಿ ಅಂತ ಕೊಬ್ಬು. ಅದಾದ ಮೇಲೆ ಫಲ, ಫಲ ಅಂದರೆ ಮಾಂಸ. ಈ ಸಂದರ್ಭ ಬಂದಿದ್ದಕ್ಕೆ ಕೇಳ್ತೇನೆ. ದೇವರ ಮುಂದೆ ನಾವು ಹಣ್ಣಿಡ್ತೇವೆ, ನಮಗೆ ಗೊತ್ತಿರುತ್ತೆ, ಓ ಸಂಸದಲ್ಲಿ ಇದನ್ನು ಫಲ ಅಂತ ಹೇಳ್ತಾರೆ ಅಂತ. ನಾವು ಫಲಂ ಸಮರ್ಪಯಾಮಿ ಅಂದರೆ ಆ ದೇವರು ಶಾಕಾಹಾರಿ ಆದದ್ದಿದ್ದರೆ ಆಗ ನಾವು ಅವನಿಗೆ ಫಲಂ ಸಮರ್ಪಯಾಮಿ ಅಂತ. ಅಲ್ಪ ಪ್ರಾಣ ಹೇಳಿದರೆ ಮಾಂಸವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಅರ್ಥ. ಹಾಗಾಗಿ ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅಂತ ವ್ಯಾಕರಣಶಾಸ್ತ್ರದ ನಿಯಮ. ಒಂದು ಶಬ್ದವನ್ನು ನಾವು ಸರಿಯಾಗಿ ಪ್ರಯೋಗಿಸಿದರೆ, ಹಾಗೆ ಸರಿಯಾಗಿ ಉಚ್ಚರಿಸಲ್ಪಟ್ಟಂತಹ ಶಬ್ದ ನಾವು ಕೇಳಿದ ಇಷ್ಟಾರ್ಥವನ್ನು ಈಡೇರಿಸುತ್ತೆ. ಹಾಗಾಗಿ ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ, ಅಷ್ಟೇ ವ್ಯತ್ಯಾಸ. ಸಕೃತ್ ಅಂದರೆ ಒಂದು ಸಲ, ಶಕೃತ್ ಅಂದರೆ ಸಗಣಿ ಅಂತ. ಹಾಗಾಗಿ ನೋಡಿ, ಕೆಲವು ಜನರಿಗೆ ಅವನೇನ್ರಿ ಎಲ್ಲ ಕಡೆಗೂ ಸಕಾರ ಹೇಳ್ತಾನೆ, ಶಕಾರನೇ ಬರೋದಿಲ್ಲ ಅಂತ ಕುಂತ್ರೆ ನಿಂತರ ಶಕಾರನೇ ಹೇಳೋದು ಅವರು. ಸಂಸ್ಕೃತ ಸಾಹಿತ್ಯಲ್ಲೋ ಬಿದ್ದವನು, ಶಕಾರ ಅಂತಲೇ ಅವನ ಹೆಸರು, ಮಹಾಫಟಿಂಗನಾಗಿದ್ದ ಅವನು. ಅವನು ಎಲ್ಲದಕ್ಕೂ ಶಕಾರನೇ ಹೇಳ್ತಿದ್ದ. ವಸಂತ ಸೇನೆ ಅಂತ ಇದ್ದರೆ ವಸಂತ ಶೇನೆ ಅಂತಲೇ ಹೇಳ್ತಿದ್ದ ಅವನಿಗೆ ಅಂತ. ಹಾಗೆ ಅವನ ಹೆಸರೇ ಶಕಾರ. ಹಾಗಾಗಿ ನಮಗೂ ಏನೋರು ಈ ಶಕಾರದ, ತಾಲವ್ಯ ಶಕಾರದ ಬಗ್ಗೆ ತುಂಬ ಪ್ರೀತಿ ಇದ್ದು ಸಕೃತ್ ಅನ್ನುವ ಸ್ಥಳದಲ್ಲಿ ಶಕೃತ್ ಅಂದರೆ ಏನಾಗುತ್ತೆ ಅಂದರೆ ಆ ಅರ್ಥ ಬಂದುಬಿಡತ್ತೆ. ಹಾಗೆಯೇ ಅಲ್ಪಪ್ರಾಣ ಮಹಾಪ್ರಾಣ. ಕೆಲವು ಜನರಿಗೆ ಆ ಶಬ್ದ ಕೇಳಿದರೆ ಬೇಸರ, ಏನೋ ಅಲ್ಪಪ್ರಾಣ ಮಹಾಪ್ರಾಣ ಅಂದರೆ ಇವ್ರ ಪ್ರಾಣವೇ ಬಂದುಬಿಡುತ್ತೆ ಈಚೆ. ಹೇಳ್ತಾರಲ್ಲ, ಏನು ಅದು ಹೊಡೆಯೋ ಅಕ್ಷರನೋ ಎಳೆಯೋ ಅಕ್ಷರನೋ ಅಂತ. ಅದು ಎಲ್ಲಿ ಇದೆಯೋ ಗೊತ್ತಿಲ್ಲ. ಅದು ಹೊಡೆಯೋದು ಅಂದರೆ
ಸರಿಯಾದದ್ದೇ. ಅಂದರೆ ಹೆಚ್ಚು ಗಾಳಿಯಿಂದ, ಅಂದರೆ ಗಾಳಿಯನ್ನು ಹೊಡೆದು ಉಚ್ಚರಿಸುವುದು ಅಂತ ಅರ್ಥ. ಆದರೆ ನಾವೇನು ಮಾಡಿದ್ವಿ ಅಂದರೆ ಹೊಡೆಯೋದು ಎಳೆಯೋದು ಅಂತ ಹೀಗೆ ಅಂತ. ಏನು ಅಂದರೆ ಇದು ದೊಡ್ಡ ಸಮಸ್ಯೆ ಅಲ್ಪಪ್ರಾಣ ಮಹಾಪ್ರಾಣ. ಇವತ್ತಂತೂ ನಾನು ಗಮನಿಸ್ತಾ ಇದ್ದೇನೆ, ಕಳೆದ 10-12 ವರ್ಷಗಳಿಂದ ಅಲ್ಪಪ್ರಾಣ ಮಹಾಪ್ರಾಣ ಇವೆಲ್ಲ ಸತ್ತು ಸ್ವರ್ಗ ಸೇರಿಬಿಟ್ಟಿವೆ, ಇಲ್ಲವೇ ಇಲ್ಲ ಅಂತ. ಸಂಸ್ಕೃತ ಸಾಹಿತ್ಯದಲ್ಲಿ ಇದರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿ ಪಾಠ ಹೇಳ್ತಿದ್ರು. ಇವತ್ತಲ್ಲೂ ಇದೇ ಪರಿಸ್ಥಿತಿ ಬಂದಿದೆ. ಒಬ್ಬ ಮೇಷ್ಟ್ರು ಪಾಠ ಹೇಳ್ತಾ ಇದ್ರಂತೆ ಶಿಷ್ಯನಿಗೆ, ಅಮರಕೋಶ, ಧರಾಧರಿತ್ರಿ ಧರಣಿ ಧನುರ್ಜ ಕಾಶ್ಯಪಿ ಕ್ಷಿತಿ ಅಂತ ಪಾಠ ಹೇಳ್ತಾ ಇದ್ರು. ಕೋಶ, ಅಮರಕೋಶ ಅಂದರೆ ಸಂಸ್ಕೃತ ಡಿಕ್ಷನರಿ. ಅದನ್ನು ಕಂಠಪಾಠ ಮಾಡುವ ಕ್ರಮ ಇತ್ತು. ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಡಿಕ್ಷನರಿಯನ್ನು ಕಂಠಪಾಠ ಮಾಡಲಿಕ್ಕೆ ವ್ಯವಸ್ಥೆ ಇದೆಯಾ? ಸಂಸ್ಕೃತ ಸಾಹಿತ್ಯದಲ್ಲಿದೆ ನೋಡಿ. ಯಾಕೆಂದರೆ ಅದು ಶ್ಲೋಕ ರೂಪದಲ್ಲಿದೆ. ಮೇಷ್ಟ್ರು ಹೇಳಿಕೊಟ್ರು, ಧರಾ ಧರಿತ್ರಿ ಧರಣಿ ಧನುರ್ಜ ಕಾಶ್ಯಪಿ ಕ್ಷಿತಿ. ಧರಾ ಧರಿತ್ರಿ ಧರಣಿ ಎಲ್ಲ ಮಹಾಪ್ರಾಣ. ಈ ಶಿಷ್ಯ ಅಂದ ಧರಾ ಧರಿತ್ರಿ ಧರಣಿ ಅಂದ ಅವನು. ಆಗ ಮೇಷ್ಟ್ರು ಹೇಳಿದಂತೆ, ಪಾಪ ಇವನಿಗೆ ಅರ್ಥ ಆಗೋಲ್ಲ ಅಂತ, ಲೇ ಅದು ದೊಡ್ಡ ಧರ ಕಣೋ ಅಂತ ಹೇಳಿದ್ರಂತೆ. ಆಗ ಶಿಷ್ಯ ಬುದ್ಧಂತಿದ್ದ, ಅವನು ಹೇಳಿದಂತೆ ಎಲ್ಲ ಬೇಕು, ದೊಡ್ಡ ಧರ, ದೊಡ್ಡ ಧರಿತ್ರಿ, ದೊಡ್ಡ ಧರಿಣಿ ಅಂತ. ಇಂಥವನ್ನು ತಿದ್ದೋದು ಹೇಗೆ? ಹಾಗಾಗಿ ಎಷ್ಟು ಸಲ ಹೇಳಿದರೂ ಸಹ ಧರಾಧರಿತ್ರಿ ಧರಣಿ ಆಗೋದಿಲ್ಲ. ದೊಡ್ಡ ಧರ, ದೊಡ್ಡ ಧರಿತ್ರಿ, ದೊಡ್ಡ ಧರಣಿ, ಆಮೇಲೆ ದೊಡ್ಡ ಧನುರ್ಜ. ಇದು ದುರವಸ್ಥೆ. ಇಂತಹ ಶಬ್ದಗಳನ್ನು ನಾವು ಉಚ್ಚಾರಣೆ ಮಾಡಿದರೆ ಯಾವ ಪರಮಾತ್ಮನಿಗೆ ತೃಪ್ತಿ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಕಡೆಗೂ ನೋಡಿ, ಜನಾರ್ದನ ಅಲ್ಪಪ್ರಾಣ ಹೋಗಿದೆ, ಬಾಲ ಜನಾರ್ದನ ಅಂತ. ಹಾರ್ದಿಕ, ಶುಭಾಶಯ, ಅಪ್ಪಿತಪ್ಪಿಯೂ ಶುಭಾಶಯ ಕಾಣೋದಿಲ್ಲ ನಮಗೆ. ಇಂಥ ಶುಭಾಶಯ ಹೇಳಿದ್ರೆಷ್ಟು ಬಿಟ್ಟರೆಷ್ಟು. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಉಚ್ಚರಿಸಬೇಕು. ಹಾಗಾಗಿ ಅಲ್ಲಿರುವ ಶಬ್ದ ಫಲ ಅಂದರೆ ಮಾಂಸ, ದೇಹದಲ್ಲಿದ್ದಿದ್ದು ಮಾಂಸ. ಮತ್ತೇನುಂಟು? ರಕ್ತ, ರಕ್ತ ಉಂಟು. ಮತ್ತು ಚರ್ಮ. ಚರ್ಮ ಅಂದರೆ ಹೊರಭಾಗ. ಈ ಚರ್ಮದ ಒಳಭಾಗಕ್ಕೆ ತ್ವಕ್ ಅಂತ ಹೆಸರು. ಅಷ್ಟು ವ್ಯತ್ಯಾಸ. ಹೀಗೆ ತ್ವಗಾಕುಕೈ ಧಾತುಭಿ ಏಭಿ ಅನ್ವಿತಂ. ಈ ಎಲ್ಲ ಸಪ್ತ ಧಾತುಗಳಿಂದ ಈ ದೇಹ ತುಂಬಿದೆ. ಒಂದಾಯ್ತು. ಮತ್ತು ಎಲ್ಲೆಲ್ಲಿ ತುಂಬಿದೆ ಅಂದರೆ ಪಾದ, ಕಾಲು, ಮತ್ತು ಊರು ಅಂದರೆ ತೊಡೆ, ಲ್ಯಾಪ್ ಅಂತ ಹೇಳಿದ್ನಲ್ಲ ಹಾಗೆ. ಮತ್ತು ವಕ್ಷಸ್ಥಳ, ಭುಜ ಅಂದರೆ ಇವು, ಪೃಷ್ಠ ಅಂದರೆ ಬೆನ್ನು, ಮತ್ತು ಮಸ್ತಕೈಹಿ ಇವೆಲ್ಲ ಮುಖ್ಯವಾದ ಅಂಗಗಳು. ಇವುಗಳ ಜೊತೆಗೆ ಉಪಾಂಗಯುಕ್ತಂ, ಬೆರಳಿದೆ ನೋಡಿ, ಇವೆಲ್ಲ ಉಪಾಂಗಗಳು. ಕಿವಿ ಇದೆ, ಇವೆಲ್ಲ ಉಪಾಂಗ. ಇಲ್ಲೆಲ್ಲ ಮೂಳೆಗಳಿವೆ, ಇಲ್ಲೇ ಮೂಳೆ ಇಲ್ಲ, ಒಂಥರ ಫೈಬರ್ ಥರ ಇದೆ ನೋಡಿ, ಹೀಗೆ ಮಡಚಿರೋದು ಏನೂ ಆಗಲ್ಲ, ಮುರಿಯೋಲ್ಲ. ತಾನೆ? ಏನು ವಿಚಿತ್ರವಾದ ಸೃಷ್ಟಿ ಒಂದು. ಅವನಿಗೆ ಗೊತ್ತು ಎಲ್ಲಿ ಫೈಬರ್ ಹಾಕಬೇಕು, ಎಲ್ಲಿ ಸ್ಟ್ರಾಂಗ್ ಆದದ್ದನ್ನು ಹಾಕಬೇಕು ಅಂತೆಲ್ಲ. ಹಾಗಾಗಿ ನಾವೇನೋ ಹಿಂಗೆ ಅಂದ್ಕೊಂಡ್ರೆ ಏನೂ ಆಗೋಲ್ಲ. ಅದೇನಾದ್ರು ಮುರಿದು ಹೋಗುತ್ತೆ ಅಂತ ನಾವೆಲ್ಲ ಅದ್ರ ಬಗ್ಗೆ ಇಲ್ಲ ಅಷ್ಟೆಲ್ಲ 5-10 ತೊಲೆ ಹಾಕ್ಕೊಳ್ತಿದ್ವಾ? ಇಲ್ಲ, ಗೊತ್ತು ನಮಗೆ ಅಲ್ಲೆಲ್ಲ ಮುರಿದು ಹೋಗದೇ ಇರುವುದನ್ನೇ ಇಟ್ಟಿದ್ದಾನೆ ಅವನು ಹೀಗೆ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮಸ್ತಕೈ ಇವೆಲ್ಲ ಉಪಾಂಗಗಳು, ಬೆರಳುಗಳು, ಕಾಲು ಬೆರಳುಗಳು, ಇವೆಲ್ಲ ಉಪಾಂಗಗಳು. ಉಪಾಂಗೈ ಉಪಯುಕ್ತಮೇತತ್. ಇಂತಹ ಈ ಜಡವಾದ ಶರೀರದ ಬಗ್ಗೆ ಅಹಮ್ಮಮೇತಿ ಪ್ರಥಿತಂ ಶರೀರ. ಇದನ್ನು ನಾನು 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 ಅಂತ ಅಂದ್ಕೊಂಡಿರ್ತಾನಲ್ಲ ಇವನು ಎಂಥ ಮೂರ್ಖ ಇವನು. ಬಿಡಬೇಕಾದದ್ದನ್ನು ತಾನು ತಾನು ಅಂತ ಹಚ್ಕೊಳ್ತಾ ಇದ್ದಾನೆ ಅಂತ ಸ್ಥೂಲ ಮಿತೀರ್ಯತೆ. ಹಾಗಿದ್ರೆ ಇದನ್ನು ಯಾಕೆ ಹೇಳೋದಕ್ಕೆ ಕೇಳಿದರೆ, ಕಣ್ಣಿಗೆ ಕಾಣಿಸುತ್ತೆ, ಕೈ ಸಿಗತ್ತೆ, ಮನುಷ್ಯ ಪ್ರೀತಿಸ್ತಾನೆ, ಇದನ್ನೇ ನಾನು ನಾನು ಅಂತ ಅಂದ್ಕೊಳ್ತಾನೆ. ಅದಕ್ಕೋಸ್ಕರ ಇದನ್ನು ಮೊದಲು ಹೇಳಿದ್ದೇವೆ. ಆದರೆ ವಿಚಾರವಂತನಾದವನಿಗೆ ಇಲ್ಲೊಂದು ಅಂಶ ಉಂಟು. ಏನು ಅಂದರೆ, ಇವೆಲ್ಲ ಹೇಗೆ ಆಗ್ತವೆ ಅಂತ ಒಂದು ಪ್ರಶ್ನೆ. ಹುಟ್ಟಬೇಕಿದ್ರೆ ಇದನ್ನೆಲ್ಲ ಕಟ್ಕೊಂಡು ಬರ್ತಾನೆ.
ಆದರೆ ದಿನದಿಂದ ದಿನಕ್ಕೆ ಇವೆಲ್ಲ ಬೆಳೀತಾ ಇರ್ತವೆ ಅಲ್ವಾ? ಹೇಗೆ ಬೆಳೀತವೆ ಅಂದರೆ, ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರವೂ ಸಹ ದೇಹಕ್ಕೆ ಹೋದ ಮೇಲೆ ಅದು 3 ರೀತಿಯಾಗಿ ವಿಭಾಗ ಆಗುತ್ತಂತೆ. ಅದನ್ನೆಲ್ಲ ಸಾಲ್ಟ್ ಔಟ್ ಮಾಡ್ತಾರೆ ಒಳಗಿರೋರೆಲ್ಲ, ಅದನ್ನೆಲ್ಲ ದೇವತೆಗಳು. ಒಂದು ಸ್ಥೂಲವಾದಂಥ ಆಹಾರ, ಅದು ಏನಾಗುತ್ತೆ ಹೇಳಿದ್ರೆ ಮಲ ಮೂತ್ರ ದ್ವಾರಕ್ಕೆ ಅದು ಆಚೆ ಹೊರಟು ಹೋಗ್ತಾ ಇರುತ್ತೆ, ಬೇಡದೇ ಇರುವಂಥದ್ದು. ಅದರ ಮಧ್ಯಮವಾದಂಥ ಅಂಶ ಏನು ಮಾಡುತ್ತೆ, ಸೂಕ್ಷ್ಮವಾದ ಅಂಶ ಏನು ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ಒಂದು ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ, ಈ ಆಹಾರದ ಮಧ್ಯಮಾಂಶಗಳೆಲ್ಲ ಇವುಗಳನ್ನು ಬೆಳೆಸ್ತವೆ. ಮಜ್ಜ, ಅಸ್ಥಿ, ಮೇದ, ಫಲ, ರಕ್ತ, ಚರ್ಮ, ತ್ವಕ್ ಇವೆಲ್ಲವನ್ನು ಬೆಳೆಸ್ತವೆ. ಅದರ ಸೂಕ್ಷ್ಮಾತ್ ಸೂಕ್ಷ್ಮವಾದಂಥ ಭಾಗ ಬ್ರೈನಿಗೆ ಹೋಗುತ್ತೆ. ಇನ್ನೂ ಸೂಕ್ಷ್ಮವಾದಂಥ ಭಾಗ ಪುರುಷ ದೇಹದಲ್ಲಿ ರೇತಸ್ಸಾಗತ್ತೆ, ಸ್ತ್ರೀ ದೇಹದಲ್ಲಿ ಶೋಣಿತ ಆಗತ್ತೆ. ಅದರ ಎಸ್ಸೆನ್ಸಲ್ಲೂ ಎಸ್ಸೆನ್ಸ್ ಅದು. ಅಷ್ಟು ವಿಚಾರ ಅದನ್ನು ಪೂರ್ತಿ ವಿವರವಾಗಿ ವ್ಯಾಖ್ಯಾನದಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ನೋಡಿ ಬೇಕಿದ್ದರೆ. ಯಾಕೆಂದರೆ ವಿಚಾರ ತಿಳ್ಕೊಳ್ಳಿಕ್ಕೆ ಅಂತ ನಾವು ಹೊರಟಿದ್ದೇವಲ್ಲ. ತೇಜಸಃ ಘೃತಾದೇಹ ಮಧ್ಯಮೋ ಭಾಗ ಮಜ್ಜ. ಈ ತುಪ್ಪವನ್ನು ತಿಂತೇವಲ್ಲ, ಆ ತುಪ್ಪದ ಮಧ್ಯಮವಾದಂಥ ಭಾಗ, ಅದಕ್ಕೆ ಶಾಸ್ತ್ರದಲ್ಲಿ ತುಪ್ಪಕ್ಕೆ ತೇಜಸ್ಸಂತನೇ ಹೆಸರು. ಘೃತಂ ತೇಜೋ ಮಧುಮದಿಂದ್ರಿಯಂ ಮಯ್ಯಯಮಗ್ನಿರ್ದಧಾತು ಅಂತ. ಈ ತುಪ್ಪದ ಮಧ್ಯಮವಾದಂಥ ಭಾಗದಿಂದಲೇ ಏನಾಗುತ್ತೆ ಅಂದರೆ ಮಜ್ಜ, ಮ್ಯಾರೋಸ್ ಬೆಳೀತದೆ ಅಂತ. ನೋಡಿ, ಇವತ್ತು ಕ್ಯಾಲ್ಶಿಯಂ ಕಂಟೆಂಟ್ಸ್ ಕಡಿಮೆ ಆದರೆ ಹಾಲು ಕುಡೀರಿ ಅಂತ ಹೇಳ್ತಾರೆ. ಆ ಹಾಲಿನಿಂದಲೇ ಆದದ್ದು, ಹಾಲಿನ ಸಾರ ಯಾವುದು? ತುಪ್ಪ. ಅಲ್ಲೂ ಸಹ ಕ್ಯಾಲ್ಶಿಯಂ ಇದೆ. ಅದರ ಮಧ್ಯಮ ಭಾಗವೇ ಏನಾಗುತ್ತೆ ಅಂದರೆ ಈ ಮ್ಯಾರೋಸ್ ಆಗತ್ತೆ, ಮಜ್ಜ ಆಗತ್ತೆ ಅಂತ. ತಸ್ಯ ಸ್ಥವಿಷ್ಠೋ ಭಾಗ ಅಸ್ತಿ. ಆ ತುಪ್ಪದ ಸ್ಥೂಲವಾದ ಭಾಗವೇ ಆ ಮ್ಯಾರೋದ ಹೊರಭಾಗವಾದ ಮೂಳೆ. ಮತ್ತು ಅದರ ಪೂರ್ವ ಪರಿಣಾಮ ಮೇಧ. ಅದರ ಮೊಟ್ಟ ಮೊದಲ ವಿಕಾರದ ಭಾಗವೇ ಅಂದರೆ ಅದರ ವಿಭಾಗ ಆಗುವ ಮೊದಲ ಪ್ರಕ್ರಿಯೆಯಲ್ಲಿ ಮೇಧಸ್ಥಂತಿನ ಮೊದಲನೇ ಭಾಗವೇ ಮೇಧ ಅಂದರೆ ಕೊಬ್ಬಿನ ಅಂಶ ಆಗುತ್ತಂತೆ. ಅಲ್ಲಿ ಏನು ಹೇಳಿದೆ, ತುಪ್ಪ ತಿಂದಂತಹ ಮನುಷ್ಯ ಯಾವನೇ ಒಬ್ಬ ಇರಲಿ, ಅದನ್ನು ದೇಹದಲ್ಲಿ ಕಳೆದುಕೊಳ್ಳುವ ಅಂಶ ತುಂಬ ಕಡಿಮೆ. ಅದನ್ನು ನಾವು ಮರಿಬಾರ್ದು. ಮತ್ತು ಶಾಸ್ತ್ರ ಇದರ ಬಗ್ಗೆ ತುಂಬ ವಿವರಣೆಯನ್ನು ಕೊಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಕೇಳಿದರೆ ಹೆಚ್ಚು ಸ್ವಲ್ಪ ನನಗೆ ಹೇಳೋದಕ್ಕೆ ಸಂಕೋಚ ಆಗುತ್ತೆ. ಯಾಕೆಂದರೆ ಸದ್ಯ ಚಿಕ್ಕ ಮಕ್ಕಳು ಯಾರೂ ಇಲ್ಲ ಇಲ್ಲಿ. ಘೃತೇನ ವರ್ಧತೆ ಬುದ್ಧಿ. ಎಮ್ಮೆ ತುಪ್ಪ ಅಲ್ಲ, ಸೀಮೆ ಹಸುವಿನ ತುಪ್ಪವೂ ಅಲ್ಲ, ನಾಟಿ ಹಸುವಿನ ತುಪ್ಪ. ಅದನ್ನು ಹೇಗೆ ಉಪಯೋಗಿಸಬೇಕು ಅಂದರೆ ಬಹಳ ಸುಂದರವಾದ ಪ್ರಕ್ರಿಯೆ ಶಾಸ್ತ್ರದಲ್ಲಿ. ಇವತ್ತು ಸಂಜೆ ಹಸುವಿನ ಹಾಲನ್ನು ಕರಿಬೇಕು. ಕರೆದ ಆದ ಮೇಲೆ ಅದನ್ನು ಕಾಯಿಸಿ ಅದನ್ನು ಹೆಪ್ಪಾಕಬೇಕು. ಹೆಪ್ಪಾಕಿ ಆದಮೇಲೆ ಬೆಳಗಾಗುವಷ್ಟೊತ್ತು ಏನಾಗುತ್ತೆ, ಅದು ಮೊಸರಾಗತ್ತೆ. ಅದನ್ನು ಕಡೆದು ಬೆಣ್ಣೆ ತೆಗಿಬೇಕು. ಆ ಬೆಣ್ಣೆಯನ್ನು ಕಾಯಿಸಿ ಅದನ್ನು ತುಪ್ಪ ಮಾಡಬೇಕು. ನಾಳೆ 12 ಗಂಟೆ ಒಳಗಡೆ ಈ ಪ್ರಕ್ರಿಯೆ ಆಗಿರಬೇಕು. ಇವತ್ತು ಸಂಜೆ ಕರೆದದ್ದು, ನಾಳೆ ಸೂರ್ಯಾಸ್ತ ಆಗೋದ್ರೊಳಗೆ ಅದು ರೆಡಿಯಾಗಿರಬೇಕು. ಇಂತಹ ತುಪ್ಪಕ್ಕೆ ಹೈಹಂಗಮ ಅಂತ ಹೆಸರು. ಕೃಷ್ಣ ಇಂತಹ ತುಪ್ಪವನ್ನೇ ಕದೀತಿದ್ದಂತೆ. ಹೈಹಂಗಮ ಚೋರ ಅಂತ. ನಮ್ಮವ್ರಿಗೆ ಗೊತ್ತಿಲ್ಲ ಅವನು ಯಾವುದೋ ಈ ಕಂಪು ವಾಸನೆ ತುಪ್ಪ ಬೆಣ್ಣೆ ಎಲ್ಲ ಕದೀತಾನೆ ಅಂತ ಅಂದ್ಕೊಂಡಿದ್ರು. ನೋ, ಅದರ ಜೊತೆಗೆ ಕೃಷ್ಣನಿಗಾಗಿ ಇಂಥ ತುಪ್ಪವನ್ನು ಮಾಡಿ ಇಡಿಸ್ತಾ ಇದ್ರಂತೆ ಗೋಪಿಕಾಸ್ತ್ರೀಯರು. ಅಂಥ ತಾಜಾ ಫ್ರೆಶ್ ಆದಂಥದ್ದು ಹೀಗೆ ಅಂತ. ಇಂತಹ ತುಪ್ಪವನ್ನಿಟ್ಟು ಕೃಷ್ಣ ಎಷ್ಟೊತ್ತಿಗೆ ಕದೀತಾನೆ ಅಂತ ಕಾಯ್ತಿದ್ರಂತೆ. ಅವನು ಕದ್ದು ತಿಂತಾ ಇದ್ದರೆ ಅವರ ಕಣ್ಣ ಕೊನೆ ಒದ್ದೆ ಆಗ್ತಿತ್ತಂತೆ. ಯಾರೋ ತಿಳ್ಕೊಳ್ಳ ಇಲ್ಲದೆ ಇರೋರು ಕೃಷ್ಣ ಜಾರ ಚೋರ ಅಂತ ಬೈದರು. ಗೋಪಿಕಾಸ್ತ್ರೀಯರು ಅಪ್ಪಿತಪ್ಪಿಯೂ ಹೇಳಿಲ್ಲ ಆ ಮಾತನ್ನು.
ಇಂತಹ ತುಪ್ಪ ಘೃತೇನ ವರ್ಧತೆ ಬುದ್ಧಿ. ಅದಕ್ಕೋಸ್ಕರ ಈ ದೇಶ ಕಂಡಂಥ ಅತ್ಯಂತ ಬುದ್ಧಿವಂತರಲ್ಲಿ ಕೃಷ್ಣ ಒಬ್ಬನಾಗ್ಬಿಟ್ಟಾಗೆ ಅಂತ. ಮತ್ತು ಆ ತುಪ್ಪದಿಂದ ಏನೆಲ್ಲ ಆಗತ್ತೆ ಅಂತ ನಾವು ನೋಡಿದ್ವಲ್ಲ. ಮುಂದೆ ಹೋದ್ಮೇಲೆ ಮುಂದಿನದು ಫಲಂ ಮಾಂಸಂ. ಫಲ ಅಂದರೆ ಮಾಂಸ. ಅಶಿತಸ್ಯ ಅನ್ನಸ್ಯ ಮಧ್ಯಮೋ ಭಾಗ. ನಾವು ತಿಂದಂಥ ಅನ್ನದ ಮಧ್ಯಮವಾದಂಥ ಭಾಗ, ಸ್ಥೂಲವಾದ ಭಾಗ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಮತ್ತು ಆ ಮಧ್ಯಮ ಭಾಗ ಏನಾಗುತ್ತೆ ಅಂದರೆ ಅದರಿಂದ ಆಗುವಂತಹದ್ದು ಮಾಂಸ ಅನ್ನಸ್ಯ. ಮತ್ತು ರಕ್ತ ಲೋಹಿತಂ. ರಕ್ತ, ಕೆಂಪು ರಕ್ತ, ಬಿಳಿಯ ರಕ್ತ. ನಾವು ನೇರ ಹೇಳೋದಿಲ್ಲ, ಕೆಂಪು ರಕ್ತ ಕಣ, ಬಿಳಿಯ ರಕ್ತ ಕಣ ಅಂತೆಲ್ಲ ಹೇಳ್ತೇವಲ್ಲ. ಅದೂ ಸಹ ಯಾವುದೊಂದಾಗುತ್ತೆ ಅಂದರೆ ಪೀತಾನಾಂ ಅಪಾಂ ಮಧ್ಯಮೋ ಭಾಗ. ಈ ನಾವು ಕುಡಿದಂತಹ ನೀರಿನ ಭಾಗದಿಂದ ಇವೆರಡೂ ಆಗುತ್ತಂತೆ ಅಂತ. ಮತ್ತು ಇದರಿಂದ ಮುಂದುವರೆದು ಹೋದರೆ ನಾವು ತಿನ್ನಂಥ ಆಹಾರದ ಕೆಲವು ಆಹಾರದಿಂದ ಚರ್ಮದ ಒಳಭಾಗ ಬೆಳೆಯುತ್ತೆ ಮತ್ತು ಹೊರಭಾಗವೂ ಸಹ ಬೆಳೆಯುತ್ತೆ. ಸ್ಥೂಲಾವರಣಂ ತ್ವಕ್ ಸೂಕ್ಷ್ಮಮಾವರಣಂ. ಈ ಚರ್ಮಕ್ಕೆ ಸ್ಥೂಲವಾದಂಥ ಚರ್ಮ ಅಂತ ಹೆಸರು, ಸ್ಥೂಲವಾದ ಆವರಣ. ಒಳಗಿನದು ಸೂಕ್ಷ್ಮವಾದಂಥ ತ್ವಕ್ ಅಂತ ಹೆಸರು. ಇಷ್ಟಾದ ಮೇಲೆ ಮತ್ತೆ ಆಂತರಾಂಧಾನ್ ಧಾತೂನ್ ನಾಡ್ಯಾದೀಶ್ಚ ಸಪ್ತಮಾವರಣನೆ. ಹೀಗೆ ನಾವು ಒಳಗಡೆ ಇರುವಂತಹ ಈ ಎಲ್ಲ ನರನಾಡಿಗಳೆಲ್ಲವೂ ಸಹ ನಾವು ತಿಂದಂಥ ಆಹಾರದ ಮಧ್ಯಮ ಭಾಗದಿಂದ ಬೆಳೀತಾ ಹೋಗ್ತವೆ. ಸೂಕ್ಷ್ಮವಾದದ್ದು ಇಲ್ಲಿ ಬರ್ತದೆ, ಅತಿ ಸೂಕ್ಷ್ಮವಾದದ್ದು ಏನಾಗುತ್ತೆ ಅಂತ ಹೇಳಿದ್ದೇನೆ, ಸ್ಥೂಲವಾದದ್ದು ದೇಹದಿಂದ ಆಚೆ ಹೋಗುತ್ತೆ. ಅಲ್ಲಿ ನಾವು ಎಲ್ಲಿಗೆ ಬಂದ್ವಿ ಅಂದರೆ ಈ ಧಾತುಗಳ ಉತ್ಪತ್ತಿ ಹೇಗೆ ಆಗತ್ತೇ ದೇಹದೊಳಗೆ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡಿದ್ದೇವೆ. ಇನ್ನು ಈ ಪಾದ ಅಂಗ ಮತ್ತು ಉಪಾಂಗಗಳ ಭಾಗ ಒಂದಿಷ್ಟು ಉಳಿದೋಯ್ತು. ನಾಳೆ 6:30 ಸೇರಿದಾಗ ಅದನ್ನು ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.